ರೋಮ 7:14 ಓದ್ತೀನಿ, ನಾನು ಓದ್ತೀನಿ ನಿಮಗೋಸ್ಕರ, ನೀವು ಕೇಳಿ. मैं आपके लिए पढ़ूंगा, आप ನಾವು ನಿಮಗೋಸ್ಕರ ಓದ್ತೀವಿ, हम आपके लिए पढ़ेंगे, ನೀವು ದಯವಿಟ್ಟು ಕೇಳಿ. आप कृपया करके सुनिए. ಇಲ್ಲೇ ಇದ್ದೀರಾ? ರೋಮ 7:14 ಏನ್ ಹೇಳ್ತದಂದ್ರೆ, रोमियो का पुस्तक उसका 7:14 में क्या कहता है? ಇಂಗ್ಲಿಷ್ ಬೈಬಲ್ ಅಲ್ಲಿ ಏನಂತದೆ, इंग्लिश बाइबल में क्या कहता है? ನಾವು ದ ಲಾ ಈಸ್ ಸ್ಪಿರಿಚುವಲ್. ಅಂದ್ರೆ ಅದನ್ನ ಹಂಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದರ ಅರ್ಥ ಏನಾಗಬೇಕು, ಧರ್ಮಶಾಸ್ತ್ರವು ಆತ್ಮಿಕವಾದದ್ದು. धर्मशास्त्र वह आत्मिक है, ಅಷ್ಟೇ ಹೇಳ್ಬಿಡ್ತದೆ, उतना ही कहता है ಇಂಗ್ಲಿಷ್ ಬೈಬಲ್. इंग्लिश बाइबल. ಆದ್ರೆ ಕನ್ನಡ ಬೈಬಲ್ ಏನ್ ಹೇಳ್ತದೆ ಕೇಳಿ. लेकिन कन्नड़ा बाइबल क्या कहता है सुनिए. ಆಮೇನ್. ಕನ್ನಡ ಬೈಬಲ್ ಏನ್ ಹೇಳ್ತದಂದ್ರೆ, कन्नड़ा बाइबल क्या कहता है? ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದ್ದು. ಪಾರಮಾರ್ಥಿಕವಾದದ್ದು. ಯಾರಿಗಾದ್ರೂ ಪಾರಮಾರ್ಥಿಕವಾದದ್ದು ಅಂದ್ರೆ ಗೊತ್ತಾ? क्या कोई इसका मतलब जानते हैं? ಪಾರಮಾರ್ಥಿಕವಾದದ್ದು, ಪರಮ ಆರ್ಥಿಕವಾದದ್ದು. ಪರಮ ಅಂದ್ರೆ ಅಗಮ್ಯವಾದ, ಅಳತೆ ಇಲ್ಲದ. ಆರ್ಥಿಕ ಅಂದ್ರೆ ಸಮೃದ್ಧಿ ಉಳ್ಳದ್ದು. ಧರ್ಮಶಾಸ್ತ್ರವು ಅಗಮ್ಯವಾದ, ಮಿತಿಯಿಲ್ಲದ ಐಶ್ವರ್ಯ ಉಳ್ಳದ್ದು. ಪರಮಾರ್ಥಿಕ. ದೇವರ ವಾಕ್ಯವು ಪಾರಮಾರ್ಥಿಕವಾದದ್ದೆಂದು. ಆದರೆ ಡಿಕ್ಷನರಿ ಮೀನಿಂಗ್ ಏನಪ್ಪಾ ಅಂದ್ರೆ ಅದರದ್ದು, उसका डिक्शनरी मीनिंग क्या है? ಇದರ ಅರ್ಥ ಆಯ್ತಾ? ಅಂದ್ರೆ ನಿಮ್ಮ ಎಲ್ಲ ಸಂಪತ್ತು ಇದರಲ್ಲಿದೆ ಅಂತ ಅರ್ಥ. उसका मतलब आपका सारा संपत्ति इसमें है. ಪರಮ ಆರ್ಥಿಕವಾದದ್ದು, ಆಳವಾದದ್ದು ಇದರಲ್ಲಿದೆ. इसमें बहुत गहराई की चीज ದುಡ್ಡಷ್ಟೇ इसमें ಅಲ್ಲ, है. सिर्फ पैसा ही नहीं, ದುಡ್ಡು ಗುಣಪಡಿಸುವಂತದ್ದನ್ನ ಗುಣಪಡಿಸುವಂತ ಶಕ್ತಿ, ಬಲ ಇದರಲ್ಲಿದೆ. जो पैसा चंगा नहीं कर सकता, यह चंगाई करने का सामर्थ्य और बल इसके अंदर ಆದರೆ है. ಡಿಕ್ಷನರಿಯಲ್ಲಿ लेकिन डिक्शनरी में ಪಾರಮಾರ್ಥಿಕ ಅಂದ್ರೆ इसका मतलब क्या है? ಬೇರೆ ಲೋಕಕ್ಕೆ ಸಂಬಂಧಪಟ್ಟದ್ದು, ಅದರ್ ವರ್ಡ್ಲಿ, ಬೇರೆನೇ ಲೋಕಕ್ಕೆ ಸಂಬಂಧಪಟ್ಟದ್ದು. दूसरे ही दुनिया से संबंधित. ನಿಜ, ಅದು ನಿಜಾನೇ. वो सही ही है. ಯಾಕಂದ್ರೆ ಈ ಲೋಕ ಬಡತನದಲ್ಲಿ ಬಿದ್ದಿರೋದು, ಆತನ ಲೋಕ ಬಡತನ ಗೊತ್ತಿಲ್ಲದೆ ಇರೋದು. लेकिन क्योंकि यह दुनिया गरीबी अल्वा? में रहने वाला दुनिया है और उनका दुनिया गरीबी ही नहीं जानने वाला दुनिया है. ದೇವರ ವಾಕ್ಯ परमेश्वर का वचन ಪಾರಮಾರ್ಥಕವಾದದ್ದು, वो दूसरे दुनिया का है, ಬೇರೆ ಲೋಕಕ್ಕೆ ಸಂಬಂಧಪಟ್ಟದ್ದು. वो दूसरे दुनिया से संबंधित है. ಆ ಲೋಕದಲ್ಲಿ उस दुनिया में ಬಡತನ ಗೊತ್ತಿಲ್ಲ, गरीबी वो नहीं ಆ जानते. ಲೋಕದಲ್ಲಿ उस दुनिया में ಕೇಳ್ತಾ ಇದ್ದೀರಾ? क्या आप सुन रहे हैं? ರೋಗ ಗೊತ್ತಿಲ್ಲ, वो बीमारी नहीं ಆ जानते. ಲೋಕದಲ್ಲಿ उस दुनिया में ನಮ್ಮ ರೋಡಲ್ಲಿ ನಾವು ಡಾಂಬರ್ ಹಾಕೊಳ್ತೀವಿ, ಸಿಮೆಂಟ್ ಹಾಕೊಳ್ತಾ ಇದೀವಿ, ಹಬ್ಬ ಅಂದ್ರೆ ಅಲ್ಲಿ ಸಿಮೆಂಟ್ ಡಾಂಬರ್ ಅಂದ್ರೆ ಗೊತ್ತಿಲ್ಲ. यहाँ पर हम रास्ते पर बंगार सीमेंट डांबर बीदीगढ़। डालते हैं, लेकिन आ वहाँ पर लोकದಲ್ಲಿ सोने के बंगार रास्ते बीदीगढ़। हैं. उस दुनिया में सोने के रास्ते हैं. ಆಮೇಲೆ आमेन. ಅಂದ್ರೆ ದೇವರ ವಾಕ್ಯ उसका मतलब परमेश्वर का वचन ಅಲ್ಲಿಂದ ಬಂದಿದೆ ಅಂದ್ಮೇಲೆ वहां से आया है, तो ಇಲ್ಲಿ ಅದು ಬಡವ ಆಗೋದಿಲ್ಲ. यहाँ पर वो गरीब नहीं बनता. ಎಲ್ಲಿ ಕಾಲಿಡ್ತದೋ, जहाँ पर वो कदम रखता है, ಎಲ್ಲಿಂದ ಬಂದಿದ್ಯೋ ಹಂಗೆ ಅದನ್ನು ಮಾಡ್ತದೆ. जहाँ से वो आया है उस जगह को भी वैसे ही वो बनाता है. ವ್ಯತ್ಯಾಸ ಅರ್ಥ ಆಗ್ತದೆ? क्या व्यत्यास आप समझ रहे ಒಂದ್ हो? ವೇಳೆ ಆ ವಾಕ್ಯ अगर वो वचन ನಮ್ಮಲ್ಲಿ ಪ್ರವೇಶಿಸುವುದಾಗಿದ್ರೆ, हमारे अंदर प्रवेश करता है, तो ನಮ್ಮ ಗ್ರಹಿಕೆಯನ್ನ, हमारे ನಮ್ಮ ग्रहिक ಹೃದಯವನ್ನ को, हमारे हृदय को ಪ್ರವೇಶಿಸುವುದಾಗಿದ್ರೆ, अगर वो प्रवेश करता है, तो ಅದು ಯಾವ ಲೋಕದಲ್ಲಿದೆಯೋ वो जिस दुनिया में है ಅದೇ ಜೀವವನ್ನ ಇಲ್ಲಿ ತರ್ತದೆ. उसी जीवन को यहाँ पर वो ले आता है. ಅದಕ್ಕೆ ದೇವರ ವಾಕ್ಯ ಏನ್ ಹೇಳ್ತದೆ? इसीलिए परमेश्वर का वचन क्या कहता ದೇವರ है? ವಾಕ್ಯವು ಜೀವವುಳ್ಳದ್ದು. परमेश्वर का वचन जीवित है, ನಾನು ಮಾಡಿ ಮಾಡ್ತದ ಅದು, वो करके ही देता है. ಇದು ವ್ಯತ್ಯಾಸ ಅರ್ಥ ಆಯ್ತಾ? क्या ये व्यत्यास आप समझ रहे हो? ಇಲ್ಲಿ ಪೌಲನು उसका मतलब यहाँ पर पौलुस ಈಗ ಪ್ರಯಾಣ ಪ್ರಾರಂಭ ಮಾಡೋದ್ ಮೇಲೆಗೆ अब धीरे से सफर प्रारंभ ಎರಡು करेंगे. ಲೋಕಗಳನ್ನ ತೋರಿಸ್ತಾ ಇದ್ದಾನೆ. दो दुनिया को दर्शा रहा ಒಂದು है. एक ಧರ್ಮಶಾಸ್ತ್ರದ ಲೋಕ, व्यवस्था का दुनिया, ಆಮೇನ್, आमेन, ಇನ್ನೊಂದು और एक ನಮ್ಮ ಲೋಕ. हमारा दुनिया. ಎರಡು ಲೋಕಗಳನ್ನು ತೋರಿಸ್ತಾ ಇದ್ದಾನೆ. दो अलग दुनिया दिखा रहे हैं. ನಮ್ಮ ಲೋಕಕ್ಕೆ हमारी दुनिया को ಅದರದೇ ಶಕ್ತಿ ಇರುವುದಾಗಿದ್ರೆ, अगर उसका ही बल है, तो ಧರ್ಮಶಾಸ್ತ್ರ ಯಾವ धर्मशास्त्र ಲೋಕದಿಂದ ಬರ್ತದೋ जिस दुनिया से आता है ಅಲ್ಲಿ ಶಕ್ತಿ ಅದಕ್ಕಿದೆ ಅಂದಂಗಾಯ್ತಲ್ಲ. वहाँ का बल उसके अंदर है, ಖಾಲಿ ಬರೋದಿಲ್ಲ ಅದು, वो खाली नहीं ಅಲ್ಲಿ आता. ಶಕ್ತಿಯನ್ನು ತಗೊಂಡೇ ಬರ್ತದೆ. वहाँ की शक्ति को लेकर ही वो आता है. ಅದಕ್ಕೇನೆ इसीलिए ही ಈ ಲೋಕದ ಕ್ಯಾನ್ಸರ್ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಲೋಕದ ಧರ್ಮಶಾಸ್ತ್ರ ವಾಕ್ಯ ಆ ಕ್ಯಾನ್ಸರ್ ಅನ್ನು ಕೊಲ್ತದೆ. इस दुनिया का कैंसर मारने की कोशिश साध्य करता विधि। है, तो उस दुनिया का वचन जो है इस कैंसर को चंगाई देकर उसे मारता है. ಐ ವಾಸ್ ಇನ್ ಇಂಗ್ಲಿಷ್ ನಲ್ಲಿ ಅದನ್ನ ಡಿಕ್ಷನರಿ ಓದಿದಾಗ ನನಗೆ ಬಹಳ ಆಶೀರ್ವಾದ ಆಯ್ತು. ಏನಂದ್ರೆ ಇಟ್ಸ್ ಅದರ್ ವರ್ಡ್ಲಿ, वो दूसरी दुनिया ಅದಕ್ಕೆ का, 4 ಪ್ರಾಮುಖ್ಯವಾದ ಅರ್ಥಗಳಿದೆ. ಅದಕ್ಕೆ उसे 4 प्रामुख्य अर्थ ಬೇರೆ है. ಲೋಕಕ್ಕೆ ಸಂಬಂಧಪಟ್ಟದ್ದು, दूसरी दुनिया से संबंधित, ದೈವಿಕವಾದದ್ದು, दैविक, ಆತ್ಮಿಕವಾದದ್ದು, आत्मिक, ಸಹೋದರಿ ಹೇಳಿದಂಗೆ
ಪಾಪ ತಪ್ಪಿಲ್ಲದ್ದು और ನಿಷ್ಕಳಂಕವಾದದ್ದು. जिस तरह बहन ने कहा बिना कलंक ಇವು का, ನಾಲ್ಕು ಅದಕ್ಕೆ ಮೀನಿಂಗ್ಗಳು ಬರ್ತದೆ. यह चारों भी उसको ಆದ್ರೆ मीनिंग ಮೊದಲನೇದು आते ಏನಪ್ಪಾ ಅಂದ್ರೆ हैं. लेकिन पहला चीज क्या है? ಪಾರಮಾರ್ಥಿಕ, वो दूसरी दुनिया का, ಬೇರೆ ಲೋಕಕ್ಕೆ ಸಂಬಂಧಪಟ್ಟ वो दूसरी दुनिया से संबंधित. ಅಂಥದ್ದು ನಮ್ಮ ಕೈಯಲ್ಲಿದೆ ಅಂದ್ರೆ ऐसा कुछ चीज हमारे हाथ में है तो ನಮ್ಮನ್ನ ಅಲ್ಲಿ ಜೀವನ ಹೆಂಗಿದೆಯೋ ಅದಕ್ಕೆ ತಕ್ಕಂಗೆ ನಮ್ಮನ್ನು ತಯಾರು ಮಾಡ್ತದೆ. उस वहां पर जिंदगी कैसा है उसके अनुसार हमें भी वो तैयार ಇವತ್ತು करता ನಾನು है. ಬಹಳ ಬೋಧಿಸ್ಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ತೀನಿ, ಆದ್ರೂ ಗೊತ್ತಿಲ್ಲ. आज के दिन मैं ज्यादा प्रचार नहीं करूंगा ऐसे लगता है, लेकिन मैं नहीं जानता, ಯಾಕಂದ್ರೆ ಸಂದೇಶದಲ್ಲಿ ಬರೀ 3 ಭಾಗಗಳು ಮಾತ್ರ ಇದೆ. क्योंकि संदेश में सिर्फ 3 ही भाग है. ಮೊದಲೇದನ್ನ ಆಲ್ರೆಡಿ ಮುಗಿಸಿದೆ. पहले को मैंने अभी ही खत्म किया. ಆಮೇನ್. ಮೊದಲನೇ ಆಮೆನ್. ವಚನವನ್ನು ನೋಡ್ಕೊಂಡ್ವಿ. पहले वचन को हमने देख लिया. ಎರಡನೇ ವಚನ ನೋಡ್ಕೊಳ್ಳೋಣ. ಇವತ್ತಿನ ಎರಡನೇ ವಚನ ನೋಡ್ಕೊಳ್ಳೋಣ. आज का दूसरा वचन हम देखेंगे. ಸೂಕ್ಷ್ಮವಾಗಿ ನೋಡ್ಬೇಕು. कल के दिन ನಿನ್ನೆ ಬೆಂಗಳೂರಿಂದ बेंगलुरु से ಮೀಡಿಯಾ ಎಲ್ಲ ಸೆಟ್ ಮಾಡ್ಕೊಟ್ಟು ಇಲ್ಲಿ ಹೋಗ್ಲಿಕ್ಕೆ ಬ್ರದರ್ ಬಂದಿದ್ರು. हमारे मीडिया को सेट करने के लिए एक भाई आए थे. ಸಾರಿ, ನಾನು ಏನಂದ್ರೆ ಕಣ್ಣು ಮುಂದೆ ಕಂಡದನ್ನ ಉದಾಹರಣೆಗೆ ಎತ್ಕೊಂಡ್ ಬಿಡ್ತೀನಿ. जो आंखों को दिखाई देता है उसी को उदाहरण में बना लेता हूँ. ಸೊ ವಿನಾಯಕ್ ಅವ್ರ ಜೊತೆಗೆ ಅಡ್ಡಾಡ್ತಾ ಇದ್ರು. भाई विनायक उनके साथ घूम रहे थे ಅವ್ರದ್ದು ಎಲ್ಲ ಕಲ್ಕೊಂಡ್ರು. और उनके पास से सब कुछ उसने सीख ಈಗ लिया. ವಿನಾಯಕ್ ಹತ್ರ ಯಾವ ಮೊಬೈಲ್ ಇದೆಯೋ अब विनायक के पास जो मोबाइल है ಅವ್ರ ಹತ್ರನೂ ಅದೇ ಮೊಬೈಲ್ ಇದೆ. उनके पास भी वही मोबाइल है. ಆದ್ರೆ ಅವ್ರ ಕ್ಯಾಮ್ರಾ ಸಂಜೆ ಸಾಯಂಕಾಲ ಬಂದಾಗ, लेकिन शाम को जब वो आए ಮನೆಗೆ थे ಊಟಕ್ಕೆ ಬಂದಾಗ हमारे घर में खाने के लिए जब वो आए थे, ವಿನಾಯಕ್ ಒಂದು ಫೋಟೋ ತೋರಿಸ್ತಾ, विनायक ने एक फोटो दिखाया. ಅಣ್ಣ ಇದೇನ್ ಗೊತ್ತಾ, ये क्या है आप जानते हो? ಅದು ಏನೇನೋ ಹಿಂಗೆ ಏನು ಡಿಸೈನೇ ಕಾಣ್ತಾ ಇಲ್ಲ, ಫುಲ್ ಡಿಸೈನ್ ಇತ್ತು, ನಂಗೆ ಗೊತ್ತಿಲ್ಲಪ್ಪ ಅಂದೆ. उसमें कुछ डिजाइन नजर नहीं आ रहा था, मैं नहीं जानता कि मैंने कहा ಇಷ್ಟು ತಪ್ಪ ಎಳೆಗಳು, इतने मोटे मोटे पत्ते. ಅವನು ಹೇಳ್ತಾನೆ, वो कहता है ನಿಮ್ಮ ಮನೆ ಬಾಗಿಲದು ಮ್ಯಾಟ್ ಅಣ್ಣ ಇದು. ये आपके घर के दरवाजे का मैट है. ನಾನೊಂದು ಮ್ಯಾಟ್ ಕಂಡಂಗೆ ಕಾಣ್ತಲ್ಲ, ಒಳ್ಳೆ ನೂಲು ತರ ಎದ್ದು ಕಾಣ್ತೈತೆ. मैंने कहा ये मैट जैसे दिखाई ही नहीं दे ಅವಾಗ रहा. ಅವನು ಹೇಳ್ದ, तब उसने कहा ಅದನ್ನ ಝೂಮ್ ಮಾಡಿ ಅದಕ್ಕೆ ಮೈಕ್ರೋ ಕ್ಯಾಮ್ರಾ ಅಂತೀವಿ. उसे हम माइक्रो कैमरा कहते हैं. ಅಣ್ಣ ನನ್ನ ಮೊಬೈಲ್ನಾಗೂ ಮೈಕ್ರೋ ಕ್ಯಾಮ್ರಾ ಇತ್ತು, मेरे मोबाइल में भी माइक्रो कैमरा था ನನಗೆ ಗೊತ್ತೇ ಇರಲಿಲ್ಲ, और मुझे पता ही नहीं ಈಗ था. ಬ್ರದರ್ ತೋರಿಸಿದ್ರು. अब भाई ने दिखाया. ಅವರಲ್ಲಿ ಸೇಮ್ ಹ್ಯಾಂಡ್ ಸೆಟ್ ಅವರಲ್ಲಿ ಇತ್ತು. ಸೊ ಅದು ಹುಚ್ಚುಡ್ಬಿಟ್ಟೈತೆ ಅವನಿಗೆ. इसीलिए वो पागल हो चुका है. ಟೇಬಲ್ ಬರ್ತಾನೆ, टेबल के पास आता है. ಟೇಬಲ್ ಮೇಲೆ ಒಂದು ಸಣ್ಣದು ಪೀಸ್ ಆಫ್ ಕ್ಲಾತ್, टेबल पर एक छोटा सा कपड़े का टुकड़ा, ಅದ್ರ ಫೋಟೋ ಹೊಡೆದು ಝೂಮ್ ಮಾಡ್ತಾನೆ. उसका फोटो कर कर जूम ಹಂಗೆ करता है. ಮೊದ್ಲು ಹಿಂಗೆ ಅದು ಒಳಗಡೆ ಹೋದಂಗೆ, ಆಮೇಲೆ ಒಳಗೆ ನೂಲುಗಳಿಂದ ಇನ್ನೂ ಒಳಗಡೆ ಮೈಕ್ರೋ ಕ್ಯಾಮ್ರಾ ಎಂಜಾಯ್ ಮಾಡ್ತಾ ಇದ್ದಾನೆ. और वहाँ पर वो जूम कर रहा है, उसके अंदर में रहने वाले हर एक चीज दिखाई दे रहा ಮೊಬೈಲ್ है. ತಗೊಂಡು ಒಂದು ವರ್ಷದ ಮೇಲೆ ಆಯ್ತಪ್ಪ, मोबाइल लेकर 1 साल के ऊपर हो ಅಲ್ಲೇ गया, ಒಳಗೆ ಐತೆ, वहीं पर अंदर ही है, ಗೊತ್ತೇ ಇಲ್ಲ. लेकिन वो जानता ही नहीं. 10 ವರ್ಷ ಆಯ್ತು, 10 साल हो गया, 20 ವರ್ಷ ಆಯ್ತು, 20 साल हो गए, ಇಲ್ಲೇ ಐತೆ ಒಳಗೆ. यहीं पर अंदर ही है, ಹುಡ್ಕೋರು ಯಾರು? लेकिन ढूंढने वाले कौन है? ಈಗ ಆ ಮೊಬೈಲ್ ತಗೊಳ್ಳುವಾಗ ಅದಕ್ಕೆ ಅವನು ಆ ಫೀಚರಿಗೆ, ಆ ಒಂದು ಅನುಕೂಲಕ್ಕೆ ಅವನು ಬೆಲೆ ಕಟ್ಟಿಲ್ವಾ? वहाँ पर मोबाइल लेते समय उस फीचर को क्या उसने मोल नहीं बांधा? ದುಡ್ಡು ಕೊಡುವಾಗ ಆ ಕ್ಯಾಮ್ರಾಕ್ಕೂ ದುಡ್ಡು ಕೊಟ್ಟಾನಲ್ವಾ? जब वो पैसा दे रहा था उस कैमरा के लिए भी उसने पैसा भरा, ಅದ್ರ ಒಂದು ವರ್ಷ ಉಪಯೋಗ ಮಾಡಿಲ್ಲ. लेकिन 1 साल उसने उसे इस्तेमाल ही नहीं किया. ರೀ, ಯೇಸು ಸ್ವಾಮಿ ಎಳಿಯಾಗಿ ಎಲ್ಲಾ ಸವಲತ್ತುಗಳಿಗೋಸ್ಕರ ಬೆಲೆ ಕಟ್ಟವನೆ. यीशु मसीह छुड़ा कर हर एक सहूलियत के लिए एड़ी-एड़ी मोल को बांधा है. ನೀನು आप ಗೊತ್ತಿಲ್ಲ ಅಂತ ಅದನ್ನ ಮೂಲೆಯಲ್ಲಿ ಇಟ್ಬಿಟ್ಟು ಅವನ ಆಶೀರ್ವಾದ ಮಾಡೋದಿಲ್ಲ ಅಂದ್ರೆ ಹೆಂಗೆ? नहीं जानते हुए उसे बगल में रखकर वो आशीष नहीं करेंगे कि कहेंगे तो वो कैसा हो सकता ವ್ಯತ್ಯಾಸ है? ಅರ್ಥ ಆಗ್ತದೆ? क्या व्यत्यास आप समझ रहे हो? ತೆಗೆದು ಒಳಗಡೆ ಹೊಕ್ರೆ, वहाँ पर उसे खोलकर अंदर आप देखेंगे तो ಈ ಒಂದ್ ವೇಳೆ ಇವ್ನು ಗೊತ್ತಾಗಿಲ್ಲ ಅಂದ್ರೆ ಏನ್ ಮಾಡೋಣ ಗೊತ್ತೇನು? अगर ये उसे जानता ही नहीं था तो ये क्या करता था आप जानते हो? ಇವ್ನು ಮೈಕ್ರೋ ಕ್ಯಾಮ್ರಾ ಅಂತ ಗೊತ್ತಾದ್ಮೇಲೆ यह माइक्रो कैमरा है कि ತನ್ನ पता ಮೊಬೈಲ್ चलने के ಐತೆ बाद ಗೊತ್ತಿಲ್ಲ, अपने मोबाइल में है वो नहीं ನಾವು जानता. ತಂದೆಗೆ ಇನ್ನೊಂದು ಹೊಸ ಅಪ್ಲಿಕೇಶನ್ ಹಾಕೋನು ಮುಂದಿನ ಸಾರಿ ಆ ಹ್ಯಾಂಡ್ ಸೆಟ್ ತಗೊಂಡು, ಯಾಕೆ ಅಡ್ವರ್ಟೈಸ್ಮೆಂಟ್ ನಲ್ಲಿ ಯಾರು ತೋರಿಸ್ತಾರೆ ಅದರಲ್ಲಿ ಮೈಕ್ರೋ ಕ್ಯಾಮ್ರಾ ಇದೆ ಅಂತ, ಇವ್ನಿಗೆ ಇಲ್ಲೇ ಇದೆ ಗೊತ್ತಿಲ್ಲ. वो मोबाइल को लेंगे क्योंकि एडवर्टाइज में उसमें माइक्रो कैमरा है कि दिखाते हैं, लेकिन इसमें है वो नहीं जानता. ಅಲ್ಲಿ ಮೀಟಿಂಗ್ ಹೋದ್ರೆ ಆಶೀರ್ವಾದ ಆಗ್ತದಂತ ಹಂಗೆ ಓಡಿದ್ರಿ. ಈ ಮನೆಯಲ್ಲಿ ನಿನ್ನ ರಹಸ್ಯ ಕೋಣೆಯಲ್ಲಿ ನಿನ್ನ ವಾಕ್ಯದಲ್ಲಿ ನಿಮಗೋಸ್ಕರ ತೆರೆಯಲು ಇಟ್ಟಲ್ಪಟ್ಟದೆ. आपके घर में, आपके रहस्य कमरे में परमेश्वर आपके लिए वहाँ पर है. ಸ್ವಲ್ಪ ಪರಿಶ್ರಮ ಬೇಕಷ್ಟೇ, थोड़ा सा परिश्रम चाहिए, ಪ್ರಾರ್ಥನೆ ಬೇಕಷ್ಟೇ, थोड़ा सा प्रार्थना चाहिए, थोड़ा सा उपवास, ನಿದ್ದೆಗೆಡೋದು, थोड़ा सा नींद को त्याग करना. ಎಲ್ಲ ಅಲ್ಲಿ ಕೊಡಲ್ಪಟ್ಟದೆ. मैं कहता हूँ सब कुछ वहाँ पर दिया ಯಾಕೆ? जाएगा. क्यों?
ಈ ಕ್ಯಾಮ್ರಾ यह कैमरा ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿಲ್ಲ, यहाँ पर उसका मैन्युफैक्चर ही नहीं ಇದು हुआ ಅಲ್ಲಿ है, ಮ್ಯಾನುಫ್ಯಾಕ್ಚರ್ ಆಗತ್ತೆ. वो वहाँ पर बनाया गया है। ಅರ್ಥ ಆಯ್ತಾ? ಇದು क्या आप समझ रहे हो? ये यहाँ पर बनाया नहीं गया है, ಮ್ಯಾನುಫ್ಯಾಕ್ಚರ್ ಆಗಿರೋದು ಅಲ್ಲಿ, लेकिन वो वहाँ पर बनाया गया ಅಂದ್ರೆ है। ಇಲ್ಲಿದಕ್ಕಿಂತ ಎಷ್ಟು ಶ್ರೇಷ್ಠವಾದದ್ದು ಇರ್ತದೆ. उसका मतलब यहाँ से भी कितना श्रेष्ठ वो हो सकता है। ಆಮೇನ್. ಆಮೆನ್. ಏನೋ ನಾನು ಇಲ್ಲಿ ಒಂದ್ಸಾರಿ ಎನಿವೆ ಬಹಳ ಡಿಟೇಲ್ ಅಲ್ಲಿ ಹೋಗೋದು ಬೇಡ, ಸಮಯ ದಾಟ್ಬಿಡ್ತದೆ. बहुत विवरण में नहीं जाएंगे, समय पार हो जाएगा। क्या आप सुन रहे हैं? ಆಮೇನ್. आमेन। ಅಲ್ಲಿಂದ ಬಂದಿದೆ ಅಂದ್ಮೇಲೆ वहाँ से आया है तो ಇಲ್ಲಿ ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳಿಕ್ ಆಗೋದಿಲ್ಲ. यहाँ के बुद्धि से उसे समझ नहीं ಮೊದಲು सकते। ಸ್ವಲ್ಪ ಆ ಬುದ್ಧಿನ ಕಲ್ತ್ಕೊಳ್ಬೇಕಲ್ಲ. पहले उस बुद्धि को हमें सीखना है ना। ಆಮೇನ್. आमेन। ಇದನ್ನ ಇಲ್ಲಿಗೆ ಬಿಡೋಣ, इसे यही पर हम ಮುಂದಕ್ಕೆ ಹೋಗೋಣ. छोड़ेंगे, आगे जो है उसमें आगे बढ़ेंगे। ಆಮೇನ್. आमेन। ಈ ಪಾರಮಾರ್ಥಿಕವಾದದ್ದು यह अलग दुनिया से संबंधित जो है ಧರ್ಮಶಾಸ್ತ್ರ, धर्मशास्त्र, ಈ ಧರ್ಮಶಾಸ್ತ್ರದ ಬಗ್ಗೆ इस धर्मशास्त्र के बारे ಯೋಹಾನ में 1:1 ಏನ್ ಹೇಳ್ತದೆ? यूहन्ना 1:1 में क्या कहता है? ಆದಿಯಲ್ಲಿ आदि में ವಾಕ್ಯವಿತ್ತು, वचन था, ಪಾರಮಾರ್ಥಿಕ ಅಲ್ವಾ? अलग ಆ दुनिया, ವಾಕ್ಯವು वह वचन ದೇವರ ಬಳಿಯಲ್ಲಿತ್ತು, परमेश्वर के पास ಪಾರಮಾರ್ಥಿಕ ಅಲ್ವಾ? था, ಪಾರಮಾರ್ಥಿಕ ಅಲ್ವಾ? अलग दुनिया से ಆ संबंधित था, ವಾಕ್ಯವೇ ದೇವರಾಗಿತ್ತು. वह वचन ही परमेश्वर था। ಆದಿಯಲ್ಲಿ ವಾಕ್ಯವಿತ್ತು, आदि में वचन था, ಆ ವಾಕ್ಯ ಭೂಮಿ ಮೇಲೆ ಇರಲಿಲ್ಲ, वह वचन पृथ्वी पर नहीं ದೇವರ था, ಬಳಿಯಲ್ಲಿತ್ತು. लेकिन परमेश्वर के ಆ पास था, ವಾಕ್ಯವೇ वह ದೇವರಾಗಿತ್ತು. वचन ही परमेश्वर था, ಪಾರಮಾರ್ಥಿಕವಾದದ್ದು वो अलग दुनिया से संबंधित। ಅಂದಮೇಲೆ ऐसा है तो ಅಲ್ಲಿಯ ಅಭಿಷೇಕ, ಅಲ್ಲಿಯ ಬಲವನ್ನ ತರುವಂತದ್ದು. वहाँ के बल को वो लाता है। ಈಗ ಆದಿಯಲ್ಲಿ अब आदि में ಆ ಬಲ ಬಂತು ಭೂಮಿ ಮೇಲೆ. वह बल पृथ्वी पर आ गया। ಏನಾಯ್ತಂತೆ? तब क्या हो गया? ಮೊದಲನೇ ಆದಿಕಾಂಡಕ್ಕೆ ಹೋಗೋದು ಬೇಡ, ಆದಿಕಾಂಡದಲ್ಲಿ ನಡೆದಿರೋದನ್ನ ಮೊದಲನೇ ಕೊರಿಂಥದಲ್ಲಿ ಓದಿಕೊಳ್ಳೋಣ. ಮೊದಲನೇ ಕೊರಿಂಥದವರು ಬರೆದ ಪತ್ರಿಕೆ पहले कोरिन्थियों का पुस्तक 15ನೇ ಅಧ್ಯಾಯ. उसका 15वां अध्याय, ಆದ್ರೆ ದಯವಿಟ್ಟು ತೆಗೆದ್ರೆ अगर आप खोलेंगे ಈ तो ವಾತಾವರಣ ಕಲ್ತ್ಕೊಳ್ಳದೆ ಎಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ ಓದಿ, ಇಡೀ ಚರಿತ್ರೆನ ಓದಿ ಕುತ್ಕೋಬೇಡಿ. पूरे इतिहास को मत पढ़िए, जितना मैं बता रहा हूँ उतना ही ಅದನ್ನು पढ़िएगा, ಮನೆಯಲ್ಲಿ ಮಾಡಬಹುದು. वो उसे आप घर में कर सकते हो। ಆಮೇಲೆ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ पहले कोरिन्थियों का पुस्तक 15ನೇ ಅಧ್ಯಾಯ, उसका 15वां अध्याय, 45ನೇ ವಚನ. उसका 45वां वचन। ಓದ್ತೀಯಮ್ಮ? ಮೊದಲನೆಯ ಮನುಷ್ಯನಾದ ಆದಾಮನು. ಒಂದು ನಿಮಿಷ. ಹಲೋ, ಅದು ಹೋದ್ರು ನೋಡು, ಹಿಂಗೆ ಅದಕ್ಕೆ ತೆಗಿಲಿಕ್ಕೆ ಬೈಬಲ್ ತೆಗಿ ಅಂತ ಹೇಳಿಕ್ಕೆ ಹೆದರಿಗೆ ಭಯ ಆಗ್ತದೆ ನನಗೆ. इसीलिए बाइबल खोलने के लिए, कहने के लिए मुझे डर लगता है। ಎಲ್ಲರೂ ಪಕ್ಕದವರು ಹೇಳ್ರಿ ಅಲ್ಲಿ ಮುಂದೆ ನೋಡು ಅಂತ. सब अपने बगल वालों से कहिए आगे देखना। ಮೊದಲನೆಯ ಮನುಷ್ಯನಾದ ಆದಾಮನು ಮೊದಲನೆಯ ಇವರು ಎಲ್ಲರೂ ಮೊದಲನೇ ಅಂತಾರೆ. ಹಲೋ, ಮೊದಲನೆಯ ಎಲ್ಲರೂ ಕೂಡಿ ಹೇಳೋಣ. ಮೊದಲನೆಯ ಮನುಷ್ಯನಾದ ಯಾರು? ಆದಾಮನು. ಏನಂತ ಒಂದು ನಿಮಿಷ ಈಗ ನೋಡಿ, ಈಗ ಎಲ್ಲರೂ ಕೇಳಿ, ಸ್ಟೇಜ್ ಮೇಲೆ ಎಲ್ಲರೂ ಧ್ಯಾನ ಕೊಟ್ಟು. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ಓಕೆ, ವೆರಿ 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 ಇಂಟ್ರೆಸ್ಟಿಂಗ್ ಪಾರ್ಟ್. ಇದನ್ನು ನಾವು ಧ್ಯಾನ ಕೊಟ್ಟಿಲ್ಲ. ಬದುಕುವ ಪ್ರಾಣಿಯಾದನೆಂದು ಬರೆದದೆ ಅಲ್ಲ. ಬದುಕುವ ಆತ್ಮಿಕ ಪ್ರಾಣಿ ಅಂತ ಇದೆಯಾ? आत्मिक प्राणी वहां पर लिखा गया है। ಆತ್ಮ ಇದೆ ಅವನಿಗೆ, ಆದರೆ ಆತ್ಮಿಕ ಅಲ್ಲ, ಅವ್ನು ಸ್ಪಿರಿಟ್. ನಾವು ಏನು ಮಾಡ್ಬಿಡ್ತೀವಿ, ನಾವು ನೋಡಿ ಸ್ವಲ್ಪ ಈಗ ಒಂದು ನಿಘಂಟನ್ನು ಬಿಚ್ಚಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಅಪಾರ್ಥ ಮಾಡ್ಕೊಂಡ್ರೆ ನನ್ನನ್ನು ಸುಳ್ಳು ಪ್ರವಾದಿಯಾಗಿ ನಿಲ್ಲಿಸ್ತೀರಾ. ಅಪಾರ್ಥ ಆಗಿದೆ ಅಂತ ಹೇಳೋದಿಲ್ಲ ನೀವು ಅಲ್ವಾ? ಅದಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ठीक से आप समझ ನಾವು लीजिए। ಏದೇನ್ ತೋಟ ಅಂದ್ಕೊಳ್ಳಿ, एकदम ಆತ್ಮಿಕ, ಪರಿಶುದ್ಧ. हम एदेन बाग को जब सोचते हैं तो सबसे पवित्र हम सोचते हैं। ಎಲ್ಲ ಬೆಳಕು, सब रोशनी, ಹಣ್ಣುಗಳು ಸಹ ಬೆಳಕು, वहाँ पर फल भी उजियाले से भरे हैं, बहुत स्वादिष्ट है। ಏನೋ ಅದನ್ನು ಬಹಳ ಶ್ರೇಷ್ಠ ಮಾಡಿಬಿಡ್ತೀವಿ. ಇದೆ ಅದು उसे ಶ್ರೇಷ್ಠನೇ, कुछ तो हम श्रेष्ठ बनाते हैं, लेकिन वो ಯಾಕಂದ್ರೆ ಅದು श्रेष्ठ परदेश है क्योंकि वो परदेश है, ಒಳ್ಳೇದು. अच्छा है। ಆದ್ರೆ लेकिन ಪರದೈಸಿನಲ್ಲಿ परदेश में ಆತ್ಮಿಕವಾದ ಪ್ರಾಣಿ ಆಗಲಿಲ್ಲ ಅವನು. वह आत्मिक प्राणी नहीं बना। ಏದೇನ್ ತೋಟದಲ್ಲಿ एदेन भाग में ದೇವರು ಶ್ವಾಸ ಊದುವಾಗ परमेश्वर ने जब श्वास को फूका, ಜೀವಿಸುವ ಪ್ರಾಣಿ ಆದ. ಆತ್ಮಿಕ ಪ್ರಾಣಿ ಅಲ್ಲ, ನಾಟ್ ಸ್ಪಿರಿಚುವಲ್ ಮ್ಯಾನ್. ಅಂಡರ್ಸ್ಟ್ಯಾಂಡ್ ದ್ಯಾಟ್. ನಾಟ್ ಗಾಡ್ಲಿ ಮ್ಯಾನ್, ಬಟ್ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಲಿವಿಂಗ್ ಬೀಯಿಂಗ್. ಅಂದ್ರೆ ಅ ಲಿವಿಂಗ್ ಸಮಥಿಂಗ್ ದಟ್ ಎಕ್ಸಿಸ್ಟ್ಸ್ ವಿತ್ ಲೈಫ್. वहाँ पर पवित्र शास्त्र में आत्मिक प्राणी नहीं लिखा गया है, लेकिन जीवित प्राणी लिखा गया है। ವರ್ಷಾನುಗಟ್ಟಲೆಯಿಂದ ನಮ್ಮ ತಲೆಯಲ್ಲಿ ಏನು ಹಾಕೊಂಡಿದ್ದೀವಿ? ಹೋಲಿ, ಪರಿಶುದ್ಧ, ಗ್ರೇಟ್. लेकिन कई सालों से हमारे दिमाग में क्या है? वो पवित्र है, महान है। ಇಲ್ಲಿವರೆಗೆ ಇದ್ದೀರಾ? यहाँ तक आप हमारे साथ हैं। ಅವನು ಹಾಟ್ ಬ್ಲಡೆಡ್ ಮ್ಯಾನ್, ಬಿಸಿ ರಕ್ತದ ಒಬ್ಬ ಮನುಷ್ಯ. वो गरम लहू का एक मनुष्य बन गया.
ಇಲ್ಲಿವರೆಗೆ ಅರ್ಥ ಆದ್ರೆ ಒಂದು ನಿಮಿಷ ಹೇಳಿರಿ ಅಂತ ಆಗಲೇ ತಲೆಯಾಗಿ ಪಾಸ್ಟ್ರು ಅದು ಇನ್ನೊಂದು ಬೇರೆ ಹೇಳ್ತಾರೆ ತಾಡಿ 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 थोड़ा सा धीरज धरिए। ಒಂದು ನಿಮಿಷ ತಾಳಿ ನಾನು ಯಾವಾಗಲೂ ಹೇಳ್ತೀನಲ್ಲ ನಾನು ಮುಗಿಸೋವರೆಗೂ ಕನ್ಕ್ಲೂಷನ್ಗೆ ಬರಬೇಡಿ। मैं हमेशा कहता हूँ ना, मैं खत्म करने तक आप कंक्लूजन में मत आइए, पहला सब कुछ सुनिए। ನಮ್ಮ ತಲೆಯಲ್ಲಿ ಏನಿದೆ ಈಗ? हमारे दिमाग में अब क्या है? ಶರೀರ ಅಂದ್ರೆ ಪಾಪ। शरीर यानी पाप। ಯಾಕೆ? क्यों? ಮುಂಚಿಂದ ಹಂಗೆ ಇದೀವಲ್ಲ, पहले से ऐसे ही है ना। ಈಗ ಮೊದಲ ಪಾಪ ತೆಗೀರಿ, अब पहले उस पाप को हटा दीजिए। ಈಗ ಆ ಶರೀರ ಇಲ್ಲಿದ್ದಾಗ अब जब वो शरीर यहाँ पर था, ಕ್ಲೀನ್ ಆಯ್ತಾ? अब शुद्ध है ना, ಆದ್ರೆ ಶರೀರ ತಾನೆ, लेकिन वो शरीर ही है ना, ಆತ್ಮ ಅಲ್ಲ। वो आत्मा ಅವನೊಳಗಡೆ नहीं ಆತ್ಮ है, ಇದೆ, उसके अंदर आत्मा है। ಆದ್ರೆ ಅವನಿಗೆ ಆತ್ಮದಿಂದ ತುಂಬಿದ ಶರೀರಧಾರಿ ಆದಂತ ಏನು ಬರ್ದಿಲ್ಲ, ಬರೀ ಜೀವಿಸುವ ಪ್ರಾಣಿ ಯಾದ। वहाँ पर आत्मा से भरकर शरीरधारी हुआ ऐसे कुछ नहीं लिखा गया है, लेकिन वह एक जीवित प्राणी था के लिखा गया है। ಎಷ್ಟು ಜನರಿಗೆ ಈ ಭಾಗ ಅರ್ಥ ಆಯ್ತು? कितने लोगों को ये भाग समझ आया? ಅರ್ಥ ಆಯ್ತಾ? ಈಗ अब ಆ ಶರೀರದ ತವಕ, उस शरीर का तड़प, ತಪ್ಪಿನ ಬಗ್ಗೆ ಯೋಚನೆ ಮಾಡಬೇಡಿ, ದಯವಿಟ್ಟು ಅದನ್ನ ಬಾಜುಗೆ ಇಡ್ತೀರಾ? गलत के बारे में मत सोचिए, कृपया करके उसे बगल में रखेंगे। ಸಂದೇಶ ಬಹಳ ಸೂಕ್ಷ್ಮವಾದದ್ದು। आज का संदेश बहुत सूक्ष्म ನೀವು है। ಸ್ವಲ್ಪ ಡಿಸ್ಟ್ರಾಕ್ಟ್ ಆದ್ರಿ ಅಂದ್ರೆ अगर थोड़ा सा आप यहाँ हलचल में पड़ ಮಾಡಬಾರ್ದನ್ನೆಲ್ಲ जाएंगे ಮಾಡ್ಕೊಳ್ತೀರಾ ಜೀವನದಲ್ಲಿ। तो जो नहीं करना है सब कुछ जिंदगी में आप कर ಕೈ देंगे। ಮುಗಿದು ಕೇಳ್ಕೊಳ್ತೀನಿ, मैं हाथ जोड़कर मांगता लक्ष्य हूँ, ಕೇಳಿ। ध्यान देकर सुनिए। ಕೇಳ್ತಾ ಇದ್ದೀರಾ? क्या आप सुन रहे हैं? ಶರೀರ शरीर, ದೇವರಿಗೆ ಗೊತ್ತಿದೆ परमेश्वर जानते हैं ಅದು ಎಷ್ಟು ತವಕ ಉಳ್ಳದಂತ, वो कितना तड़प से भरा हुआ है। Correct है? क्या सही है? ಅದು ಎಷ್ಟು ಚಂಚಲ ಉಳ್ಳದಂತ वो कितना चंचल है, ಗೊತ್ತಾ? ಆದ್ರೆ ಅಲ್ಲಿ ತಪ್ಪಿಲ್ಲ, लेकिन वहाँ पर गलत नहीं ಪಾಪ है, ಇಲ್ಲ। पाप नहीं है। ಆ ಶರೀರ ಈಗ वह शरीर अब ಒಳ್ಳೆ ವಿಷಯಕ್ಕೋಸ್ಕರ ತವಕೊಳ್ಳದಿದೆ। भले चीजों के लिए तड़पता है। ಯಾಕೆ ಶರೀರ ಬರೀ ತಪ್ಪು ವಿಷಯಕ್ಕೆ ತವಕ ಪಡ್ತದ? क्यों शरीर सिर्फ गलत चीजों के लिए ಇಲ್ಲ ತಾನೆ? तड़पता है? नहीं ना। ಶರೀರ ಒಳ್ಳೆ ವಿಷಯಕ್ಕೂ ತವಕ ಪಡ್ತದ ಇಲ್ಲ? शरीर अच्छे चीजों के लिए भी तड़पता है ना। ಅಲ್ಲಿ ದೇವರಿಗೆ ಗೊತ್ತಿದೆ। वहाँ पर परमेश्वर जानते हैं, ಯಾಕಂದ್ರೆ ಅವನು ತಾನೇನ್ ಮಾಡಿದಾನ ಅವನಿಗೆ ಗೊತ್ತಿಲ್ವಾ? क्योंकि उसने खुद क्या किया है वो नहीं जानता है। ಏನ್ ತಯಾರು ಮಾಡಿದಾನಂತ ಅವ್ನಿಗೆ ಗೊತ್ತಿರ್ತದೆ ತಾನೆ। परमेश्वर जानते हैं ना कि So क्या ಅವ್ನಿಗೆ उसने ಗೊತ್ತಿದೆ ಏನ್ रचा ತಯಾರು है, ಮಾಡಿದಾನೆ। इसलिए परमेश्वर जानते हैं कि ಏನ್ उसने ತಯಾರು क्या रचा ಮಾಡಿದಾನೆ? है। परमेश्वर ने क्या रचा है? ಜೀವಿಸುವ ಪ್ರಾಣಿ, एक जीवित प्राणी। ಇದಕ್ಕೆ ಎಷ್ಟು ತವಕ ಇದೆ ಗೊತ್ತಿದೆ। इसके अंदर कितना तड़प है वो जानते हैं। ಹೌ ಬಬಲ್ ಇಟ್ ಇಸ್ ಹಿ ನೋಸ್। वो कितना उसके अंदर तड़प है वो जानते हैं। ಇಲ್ಲಿವರೆಗೆ ಎಷ್ಟು ಜನರಿಗೆ ಅರ್ಥ ಆಯ್ತು? यहाँ तक ಆಮೇಲೆ कितने लोग समझ रहे हैं? ಅದಕ್ಕೆ ಅವನು ಏನ್ ಹೇಳ್ದ? इसीलिए परमेश्वर ने क्या कहा, ಅವನಿಗೆ ಗೊತ್ತಿತ್ತು। वो जानते थे। ಎಷ್ಟು ಜನ ನಿಮ್ಮ ಮನೆಯಲ್ಲಿ ಬೆಂಕಿ ಉಪಯೋಗಿಸ್ತೀರಾ? आप में से कितने लोग आपके घरों में आग का इस्तेमाल ನಮ್ करते ಜನ हैं? ಎಷ್ಟು ಶಾಣೆ ಅಂದ್ರೆ हमारे लोग इतना होशियार है। ಮೊದಲು ಸರಿ ಕೇಳ್ರಿ, पासवान जी पहले आप अच्छे ಈ से ಬೆಂಕಿ पूछिए, ಯಾಕಂತೀರಿ? ये आग वो वगैरह क्यों कहते हो? ದಾವಡ ಬರ್ತೇನೆ ಒಂದು ನಿಮಿಷ, ಚಂದಾಗಿ ಹೇಳ್ರಲ್ಲ, ಮನೆ ಎಷ್ಟು ಮಂದಿ ಮನೆ ಒಲಿ ಹಚ್ತೀರ ಅಂತ ಹೇಳ್ರಿ। अच्छे से आप कहिए ना, आप में से कितने लोग घर में गैस का इस्तेमाल ಅದನ್ನ करते हो? ಬಿಟ್ಟು उसे छोड़कर ಎಷ್ಟು ಮಂದಿ ಮನೆ ಬೆಂಕಿ ಉಪಯೋಗಿಸ್ತಾರೆ ಅಂದ್ರೆ ಏನ್ ಹೇಳೋದು? आप में से कितने लोग घर में आग इस्तेमाल करते ಒಬ್ರು हैं? तो ಹೇಳ್ತಾರೆ हम ನನ್ನ क्या ಗಂಡ कहेंगे? ಸಪ್ರೇಟ್ ಬೆಂಕಿ ಯೂಸ್ ಮಾಡ್ತಾನೆ, ಹಿಂಗೆ मेरे पति सेपरेट आग को इस्तेमाल करते हैं। ಅಡಿಗೆ ಮಾಡ್ಲಿಕ್ಕೆ ಬೆಂಕಿ ಆಯ್ತಪ್ಪ, खाना बनाने के लिए आग ಇದು ಉಪಯೋಗಿಸ್ತೀರಾ? आप इस्तेमाल करते ನೀವು हो ना। ಬೆಂಕಿ ಉಪಯೋಗಿಸ್ತೀರ ಅಂದ ಮಾತ್ರಕ್ಕೆ आप आग का इस्तेमाल करते नान हो, निंत्ಕೊಂಡು इसीलिए बिಟ್ಟು मैं यहाँ पर खड़े होकर ದುಷ್ಟರು आप दुष्ट हो, ಬೆಂಕಿ ಹಚ್ಚಿ ಸುಡ್ತಾವ್ರೆ ಅಂದ್ರೆ ಸರಿನಾ? आग लगाकर जलाते हो, मगर मैं कहता हूँ वो ठीक होगा। ಅಲ್ಲಿ ಶರೀರ ಇದೆ, वहाँ पर शरीर है, ದುಷ್ಟ ಅಂತ ಇಲ್ಲ, लेकिन दुष्ट नहीं है, ತಪ್ಪಂತಿಲ್ಲ, गलत कह के नहीं है, ಪಾಪ ಅಂತಿಲ್ಲ, पाप कह के भी नहीं है। ಆದ್ರೆ लेकिन ಇದೀರಾ ಇಲ್ಲ? क्या आप यहीं पर है? ಆಮೇನ್. आमेन। ಆದ್ರೆ लेकिन ಕುರ್ಚಿ ತಯಾರು ಮಾಡಿದವನಿಗೆ कुर्सी को तैयार करने वाले ಅದು को ಎಷ್ಟು ಕಿಲೋ ವಜನದವ್ರನ್ನ ಕುಂದಿಸ್ಕೊಳ್ಳಿಕ್ಕೆ ಗಟ್ಟೈತಂತ ಗೊತ್ತಿರ್ತೈತಾ ಇಲ್ಲ? कितने किलो भार वजन को वो उठा सकता है वो जानता है ना। ಹಂಗೆ ऐसे ही ತನಗೆ ಚೆನ್ನಾಗಿ ಗೊತ್ತಿದೆ ये भी अच्छी तरीके से जानते हैं ಇದು ಯಾವ ಕಡೆ ಟಕ್ ಅಂತ ಓಡೋಕ್ಕತ್ತೆ ये किस दिशा में जल्दी से भाग जाएगा, ಅಂತ ಗೊತ್ತಾಯ್ತು ಅವನಿಗೆ। वो अच्छी तरीके से जानता ಅದಕ್ಕೆ है। ಏನ್ ಹೇಳ್ದ? इसीलिए उसने क्या कहा? ಕೇಳ್ತಾ ಇದ್ದೀರಾ? क्या आप सुन रहे हैं? ಆಶೀರ್ವಾದ ಆಗ್ತಾ ಇದೆ? क्या आपको आशीष हो रहा ಯಾಕಂದ್ರೆ है? ಈಗ ಅದೇ ಶರೀರ ಇವತ್ತಿನ ದಾಟಿಯಲ್ಲಿ ನೋಡ್ಕೊಳ್ಳಿಕ್ ಬರ್ಬೇಕೀಗ ನಾವು। क्योंकि उसी शरीर को ध्यान आज ಕೊಡ್ರಿ। के दिनों में हम देखने वाले हैं, इसीलिए ध्यान दीजिए, ಅದಕ್ಕೆ ಧ್ಯಾನ ಕೊಟ್ಟು ಕೇಳ್ರಿ। इसीलिए ध्यान देकर ಅದಕ್ಕೆ ಏನ್ सुनिए। ಹೇಳ್ದ? उसीलिए परमेश्वर ने क्या कहा? ಮಗನೇ, मेरे बेटे, ನೀನ್ ಯಾವ್ದು ಮನಸ್ಸಾಗ್ತೈತೆ ಎಲ್ಲ ಹಣ್ಣು ತಿನ್ನ, तुम्हें जो चाहिए कोई भी फल खा ಏನೂ लेना, ಆಗುದಿಲ್ಲ, कुछ भी नहीं होगा, ಈ ಒಂದ್ ಹಣ್ಣು ಮಾತ್ರ ತಿನ್ಬೇಡ। लेकिन यह एक फल को मत खाना। ಏನ ಆ ಹಣ್ಣಿನ ಹೆಸರು? वो फल का नाम क्या है? ಒಳ್ಳೆದರ ಕೆಟ್ಟದರ ಎಲ್ಲಿ ತರ್ತದೆ ಅರಿವು? ಆ ಶರೀರಕ್ಕೆ ಅರಿವು ಕೊಡ್ತದೆ। अच्छा और बुराई का ज्ञान को उस शरीर में वो लाता है। ಅಂದ್ರೆ उसका मतलब ಇದು
ಕಂಪ್ಯೂಟರ್ ಎಲ್ಲ ಪ್ರೋಗ್ರಾಮ್ ಆಯ್ತು, कंप्यूटर का सब प्रोग्राम हो गया, ಒಂದು ಪ್ರೋಗ್ರಾಮ್ ಹಾಕಬೇಡ ಅಂತ ಹೇಳಿದ್ರು. एक प्रोग्राम मत डालना कह के कहा था. ಇದನ್ನ ಹಾಕಿದ್ರೆ अगर इसे डालेंगे तो ಇದು ಇಷ್ಟು ಚಂಚಲ ಆಯ್ತಂದ್ರೆ ये इतना चंचल है कि ಬೇರೆ ಎಲ್ಲ ಪ್ರೋಗ್ರಾಮ್ ಬಿಟ್ಟು ಇದಕ್ಕೆ ನೋಡಿ ಸಿಂಪಲ್ ಹೇಳ್ತೇನೆ. थोड़ा आसान बताता हूँ. ಯವನಸ್ಥರೆಲ್ಲರೂ ಪ್ರಾಮಾಣಿಕ ಹೇಳ್ರಿ. सारे जवान बच्चे ईमानदारी से आप कहिए, ಎಲ್ಲರೂ ದೊಡ್ಡವರು ಸಹ ಗಂಡ್ಮಕ್ಳು ಸ್ಪೆಷಲಿ सारे बड़े पुरुष ಪ್ರಾಮಾಣಿಕ ಹೇಳ್ಬೇಕು. ईमानदारी से आप कहिए. ಚರ್ಚ್ನಾಗದ್ರಿ, कलीसिया में आप हैं, ದೇವರ ಆಲಯದಾಗಿದ್ರಿ, परमेश्वर के भवन में आप ಸುಳ್ಳು हैं. ಹೇಳಿದ್ರೆ ನಿಮ್ಮ ಕುರ್ಚಿಗೆ ಬೆಂಕಿ ಹತ್ತತ್ತೆ. अगर झूठ बोलेंगे तो आपकी कुर्सी को आग ही लग जाएगा. ಪ್ರಾಮಾಣಿಕವಾಗಿ ಹೇಳ್ರಿ. ईमानदारी से आप कहिए. ವಿಡಿಯೋ ಗೇಮ್ ಆಡಿರಿ, वीडियो गेम आपने खेला है? ಬೈಯೋದಿಲ್ಲ, ನಾ ಏನು ಅನ್ನೋದಿಲ್ರಿ ಅಪ್ಪ, ಟೈಮಾಗ ಹೇಳ್ರಿ. मैं कुछ भी नहीं कहूँगा. ವಿಡಿಯೋ ಗೇಮ್ ಆಡಿದವ್ರ ಕೈ ತೋರಿಸಿ. वीडियो गेम आपने खेला है? ಸ್ವಲ್ಪ ಏನು ನಾನು हाथ को उठाइए. ಸ್ತೋತ್ರ, ನಾವು ಎಷ್ಟು ಚಲೋ ಇದೀವಿ. ಇನ್ನು हम इतने अच्छे ಉಳಿದವ್ರು हैं. ಸುಳ್ಳು ಹೇಳ್ತಾ ಇದ್ರು, ಅವ್ರು ಪ್ರಾಮಾಣಿಕವಾಗಿದ್ರು ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಓಕೆ, ಆಡ್ದವ್ರು ಕೇಳ್ತಾ ಇದ್ದೀನಿ. जो जिसने नहीं खेला उन्हें मैं पूछ रहा ಅದನ್ನು हूँ. ಹೊಸದಾಗಿ ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಕಂಪ್ಯೂಟರಲ್ಲಿ, ನಿಮ್ಮ ಮೊಬೈಲಲ್ಲಿ ಬೇರೆ ಎಲ್ಲ ಕೆಲಸ ಬಿಟ್ಟು ಅದನ್ನ ಹಿಡ್ಕೊಂಡು ಕೂತಿದ್ರೋ ಇಲ್ಲೋ? जब नए से उसको करेक्ट. इंस्टॉल किया गया था, सारे कामों को छोड़कर सिर्फ उसी के पीछे आप लगे थे ना? ಪ್ರಾಮಾಣಿಕ ಹೇಳ್ರಿ. ईमानदारी से कहिए. ದೇವ್ರಿಗೆ ಗೊತ್ತಿತ್ತು. परमेश्वर जानते थे ಈ ಶರೀರ यह शरीर ಹೆಂಗೆ ಕ್ಲೀನ್ ಆಗಿ किस तरह शुद्धि से है ना. ಇದು ತಪ್ಪಿ ಎತ್ತಂದ್ರೆ ಬೇರೆ ಎಲ್ಲ ಪ್ರೋಗ್ರಾಮ್ ಬಿಟ್ಟು ಒಂದನ್ನೇ ಅಂಟ್ಕೊಂಡು ಕುಂದಿರ್ತದೆ ಅಂತ ಅವ್ನಿಗೆ ಗೊತ್ತಿತ್ತು. अगर गलती से उठ जाएगा तो सारे प्रोग्राम को छोड़कर उसके पीछे ही लग जाएगा, क्योंकि वो जानता था. ಎಲ್ಲ ಕೆಲಸ ದಂಧೆ ಬಿಟ್ಟು ವಿಡಿಯೋ ಗೇಮ್ ಆಡ್ಕೊಂಡು ಕುಂತ್ರಿ 2 ವರ್ಷ ಆಡ್ಬಿಟ್ರೆ 2 ವರ್ಷದ ಎಂಡಿಗೆ ಏನು ನಿಮ್ಮ ಗತಿ ಹೆಂಗಾಗಿರ್ತೈತೆ? सारे कामकाज को छोड़कर 2 साल सिर्फ वीडियो गेम खेलेंगे तो 2 साल के अंत में आपका हालत क्या होगा? ಹೆಂಡತಿ ಬಿಟ್ಟು ಹೋಗಿರ್ತಾಳೆ, पत्नी छोड़कर चली जाएगी, ತಿನ್ಲಿಕ್ಕೆ ಏನಿರೋದಿಲ್ಲ. खाने के लिए कुछ नहीं ಯಾವ रहेगा. ಗೇಮ್ ಆಡ್ತಾ ಇದ್ದೀರಿ, जो गेम आप खेल रहे हो, ಎಷ್ಟು ದರಿದ್ರತನ ಬಂದಿರ್ತದಂದ್ರೆ इतना दरिद्रता आ जाता है कि ಕೇಳ್ತಾ ಇದ್ದೀರಾ? क्या आप सुन रहे हैं? ಅದ್ರದ್ದು ಚಾರ್ಜರ್ ಕೆಟ್ಟಿದ್ರು ತಗೊಳಕ್ಕೂ ನೀನು 10 ರೂಪಾಯಿ ಇರಂಗಿಲ್ಲ. उसे चार्जर उसका खराब हो गया तो भी खरीदने के लिए आपके पास पैसा ಮನಿ नहीं ಬಾಡಿಗೆ होगा. ಕಟ್ಟಕ್ಕೆ ಇರಂಗಿಲ್ಲ. घर का भाड़ा बांधने के लिए ಎಲ್ಲ पैसा ಖಾಲಿ नहीं है, रहेगा. ಯಾಕೆ? सब कुछ खाली हो ಬೇರೆ जाता है. ಕೆಲ್ಸನೇ क्यों? ಇಲ್ಲ. दूसरा काम ही नहीं है. ಅಲ್ಲ, ಇವತ್ತಿನ ಯವನಸ್ಥರು ಹಂಗೆ ಮಾಡ್ತಾ ಇದಾರಲ್ಲ. आज के जवान बच्चे ऐसे ही कर रहे हैं ना. ನಮ್ಮ ಟೈಮಲ್ಲಿ हमारे समय में ಬ್ಯಾಸರ ಆದ್ರೆ ಓದ್ಬೇಕು, अगर बेजार होता है तो पढ़ना है. ಅದು ಓದ್ಲಿಕ್ಕೆ ಬ್ಯಾಸರ ಆದ್ರೆ ಕಾಮಿಕ್ಸ್ ಬುಕ್ ಓದ್ಬೇಕು. पढ़ने के लिए भी नहीं हो रहा है तो कॉमिक बुक्स पढ़ना ಅದನ್ನ है. ಬಿಟ್ಟು ಬೇರೆ ಎಲ್ಲ ಕ್ರಿಕೆಟ್ ಆಡಕ್ ಹೋಗ್ಬೇಕು, नहीं तो क्रिकेट खेलने जाना ಇಲ್ಲ है. ಗಿಲ್ಲಿ ದಾಂಡು और गिल्ली डंडा ಆಡಿರಿ ಇಲ್ಲ? क्या आपने खेला है? ಗಿಲ್ಲಿ ದಾಂಡು ಆಡ್ಬೇಕು, गिल्ली डंडा ಇಲ್ಲ खेलना ಸರ್ಬಡಿಗೆ. है. ಸರ್ಬಡಿ ಯಾರು ಗೊತ್ತಿಲ್ಲ, ಅವರೆಲ್ಲ ನನ್ನ ಮಗಳು ಹಂಗಂದ್ರೆ ಏನ್ರ ಅಂತ ಸರ್ಬಡಿಗೆ ಆಡ್ಬೇಕು. ಅದೇ ಗೊತ್ತಿಲ್ಲ ನೋಡ್ರಿ, ಹೌದಲ್ಲ? ಇವ್ರು ಹಗಲು ರಾತ್ರಿ ವಿಡಿಯೋ ಗೇಮ್, ये दिन रात वीडियो गेम खेलते हैं. ದುಡಿಯೋರು ಯಾರು? कमाने वाले कौन हैं? ಪಗಾರ ತರೋರು ಯಾರು? पगार लाने वाले कौन हैं? ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. इसीलिए परमेश्वर अच्छी तरीके से जानते ಇದು हैं. ಶರೀರ ಎತ್ತಂದ್ರೆ यह शरीर उठ जाएगा तो ಆಶೀರ್ವಾದ ಗಳಿಸ್ಕೊಳ್ಳೋದನ್ನೆಲ್ಲ ಬಿಟ್ಟು ತನ್ನ ಚೈನಿಯಲ್ಲಿ ಹತ್ತೈತೆ. आशीष को पाना सब कुछ छोड़कर अपने ही मजे में वो लग सबके जाता देवरे है. नड़दा? इसीलिए परमेश्वर ने क्या कहा? ಇದನ್ನ ಮಾತ್ರ ತಿನ್ನಕ್ಕೆ ಹೋಗ್ಬೇಡ್ರಿ. सिर्फ ये एक फल को मत खाना. ಆಮೇಲೆ आमेन. ಅದಕ್ಕೆ ಅಲ್ಲಿ ಏನ್ ಬರ್ದಿದೆ? इसीलिए वहां पर क्या लिखा गया है? ಜೀವಿಸುವ ಆತ್ಮಿಕ ಪ್ರಾಣಿ ಅಲ್ಲ, आत्मिक प्राणी नहीं, ಜೀವಿಸುವ ಪ್ರಾಣಿ. एक जीवित प्राणी. ಅಂದ್ರೆ उसका मतलब ಶರೀರ ಇನ್ನೂ शरीर अभी भी ಎನಿ ಟೈಮ್ कभी भी. ಅರ್ಥ ಆಯ್ತಾ? क्या आप समझ रहे हैं? ಅರ್ಥ ಆಯ್ತಾ? क्या आप समझ रहे हैं? ಅರ್ಥ ಆಯ್ತಾ? क्या आप समझ रहे हैं? ಅದಕ್ಕೆ ನೋಡ್ರಿ ಅವ್ರಿಗೆ इसीलिए देखिए, ಒಬ್ಬರನ್ನ ನೋಡ್ರೆ ಅಸಹ್ಯ ಅನಿಸ್ಲಿಲ್ಲ. एक दूसरे को देखते ही कुछ अजीब नहीं लगा. ಇವತ್ತು ಒಂದು ಸಣ್ಣ ಡೆಮಾನ್ಸ್ಟ್ರೇಷನ್ ಮಾಡೋಣ, ಆಗ್ಬೋದಾ? आज के दिन एक छोटा सा डेमोन्स्ट्रेशन करेंगे. ಇವೇನು ಮಾಡಿದ ಇವನು, ಬೆಳಗ್ಗೆ ಏನು ಮಾಡಿದ, ಟಿಶ್ಯೂ ಇಂದ ಒರೆಸ್ಕೊಂಡಿದ್ದಾನೆ. ಓಕೆ, सुबह के समय में टिश्यू से इसने मुंह पोंछा है. ಈಗೇನಾಗೈತೆ? अब क्या होता है? ಯಾಕ್ರಿ ನಗ್ತೀರಿ? आप क्यों हंस रहे हो? ಈಗ ನಾನು ಕೇಳ್ತೀನಿ, ಯಾಕೆ ನಗ್ತೀರಿ? अब मैं आपको पूछता हूँ, क्यों आप हंस रहे हो? ಯಾಕೆ ನಗ್ತೀರಿ? क्यों आप हंस रहे हो? ಯಾಕಂದ್ರೆ ಏನೋ ಗಡಬಡ ಅನ್ಸಾತೈತಿ. क्योंकि कुछ तो गड़बड़ लग रहा है. ಅವರಿಗೆ ಗಡಬಡ ಅನಿಸ್ಲಿಲ್ಲ. वहां पर उनको गड़बड़ नहीं लगा. ಏನಾದ್ರು ವ್ಯತ್ಯಾಸ ಅರ್ಥ ಆಯ್ತಾ? आपको कुछ व्यत्यास समझ आ रहा है? ಅರ್ಥ ಆಯ್ತಾ ಅವ್ರಿಗೆ? क्या आप समझ रहे हो? ಅವರಿಬ್ಬರಿಗೂ ಗಡಬಡ ಅನಿಸ್ಲಿಲ್ಲ. उन ಅಂದ್ರೆ ಇವತ್ತು ನಾವು ತಪ್ಪು ಮಾಡಿದ್ರೆ ತಪ್ಪಂತ ಹೇಳಿ ಕಡೆವರೆಗೂ ತಾಳ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. अंत तक इंतजार करिए, मैं कह रहा हूँ. ನಾವೆಲ್ಲ 1 ನಿಮಿಷದ ವಿಡಿಯೋ ಏನಂತ ಶಾರ್ಟ್ಸ್ ರೀಲ್ಸ್ ಬರ್ತಾವಲ್ಲ, ಅದು ಕಡೆ ಕೊಟ್ಟಿರ್ತಾರೆ, ವಾಚ್ ಟಿಲ್ ಎಂಡ್, ವಾಚ್ ಟಿಲ್ ಅಂತ. ಅದು ಸುಮ್ಮನೆ ಕಾಯ್ಕೋತ ಕೂತು ಟ್ರಕ್ ಹೊರ್ತದೆ ರೋಡ್ ಮೇಲೆ ಹಿಂಗೆ. ನಾನು ಈಗ ಬೀಳ್ತತಿ, ಈಗ ಆಕ್ಸಿಡೆಂಟ್ ಆಕೈತಿ, ಮ್ಯಾಲಿಂದ ಕರೆಕ್ಟಾ? क्या सही है? ನನ್ನ ಮುಂದೆ ಏನು ಆಗೋದೇ ಇಲ್ಲ. लेकिन उसके आगे कुछ भी नहीं होता. ಸಿಟ್ಟು ಬಂದು ಆ ಚಾನಲ್ ಬ್ಲಾಕ್ ಮಾಡ್ಬಿಡ್ತೀವಿ ನೆಕ್ಸ್ಟ್ ಟೈಮ್. वहाँ पर गुस्से में आकर उस चैनल को ब्लॉक कर देते हैं.
ಕರೆಕ್ಟಾ? क्या सही है? ಪಾಸ್ಟರ್ಗೆ ಹೆಂಗೆ ಗೊತ್ತದೆ? ಎಲ್ಲ ಗೊತ್ತಿದೆ, ಎಲ್ಲ ಗೊತ್ತಿದೆ. ಹಂಗೆ ವಾಚ್ ಟಿಲ್ ಎಂಡ್. ಓಕೆ, ಕಡೆ ಮಾಡ अंत तक देखिए. ತಪ್ಪು ತಿಳ್ಕೊಳ್ದಲ್ಲಪ್ಪ, ಮತ್ತು ನಾಳೆ ನನಗೆ ಸಿಟ್ಟಿಗೆದ್ದೇನು ಅನ್ಬೇಡ. ಆಮೇಲೆ ಹಲೋ, ಹಾಂ, ಏನು ವ್ಯತ್ಯಾಸ ಅನಿಸದಲ್ಲ? कुछ तो व्यत्यास लग रहा ಅನಿಸ್ಲಿಲ್ಲ. है. उनको कुछ भी नहीं लगा. ಯಾಕೆ? क्यों? ಶರೀರನೇ. शरीर ही. ಆದ್ರೆ लेकिन ಕೇಳ್ತಾ ಇದ್ದೀರಾ? क्या आप सुन रहे हैं? 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 ಅದು ಗಡ್ಬಡ್ ಅನಿಸ್ಬಾರ್ದು ಅಂತೇಳಿ ದೇವರನ್ನು ಹೇಳಿದ್ದ, ಇದನ್ನು ತಿನ್ಬೇಡ್ರಿ ಅಂತ. वह गड़बड़ नहीं लगना है, इसीलिए परमेश्वर ने क्या कहा था, इस फल को मत खाना. ತಿಂದಿದ್ದಕ್ಕೆ ಇವತ್ತು ನಮ್ಗೆ ಗಡ್ಬಡ್ ಅನ್ಸಾದತ್ತೆ. उसे खाया इसीलिए आज के दिन गड़बड़ लग रहा है. ತಿಂದಿದ್ದಕ್ಕೆ ಅದು ಗಡ್ಬಡ್ ಅನ್ಸಾದದೆ. खाया इसीलिए वो गड़बड़ लग रहा है. ಇದನ್ನ ಆದಾಮ್ ನೋಡಿದ್ದ ಅಂದ್ರೆ अगर इसको आदम देखता तो ಅವನು ಹಿಂಗೆ ತೆಗಿತಿದ್ದಿಲ್ಲ ಅದನ್ನ. वो उसे नहीं हटाता. ಯಾಕೆ? क्यों? ಅವನು ದುಷ್ಟ ಇದಾನಂತಲ್ಲ, वह दुष्ट है इसीलिए नहीं. ಅವನಿಗದು ಗಡ್ಬಡನೇ ಅನಿಸ್ತಿರ್ಲಿಲ್ಲ. उसको कुछ गड़बड़ ही नजर नहीं आता. ಏನಾದರೂ ಬಹಳ ಕನ್ಫ್ಯೂಸ್ ಆಗತ್ತ. बहुत उलझन हो रहा है. ಆಮೇನ್. आमेन. ಅಂದ್ರೆ उसका मतलब ಇಮ್ಯಾಜಿನ್ ದ ಲೆವೆಲ್ ಆಫ್ ಪ್ಯೂರಿಟಿ. ಒಂದು ಪರಿಶುದ್ಧತೆಯ ಮಟ್ಟ ನೋಡ್ರಿ ಎಷ್ಟಿದೆ. वहाँ पर पवित्रता का स्थिरता आप देखिए कितना है. ಇದು ಅಸಹ್ಯ ಅನ್ನೋದು ಇಲ್ಲ. ये अजीब है कहने वाला बात ही नहीं है. ಆಮೇಲೆ ಇಬ್ರು ಮತ್ತೆ ದೋಸ್ತರ ಏನ್ और दोनों लोग तभी भी दोस्त ही है. ಹೆಚ್ಚು ಕಡಿಮೆ ಆದ್ರೆ ಇದೇನು ಭಾರಿ ಕಾಣೋದು, ನಾನು ಹಚ್ಕೋತೇನೆ. ये अच्छा दिख रहा है, मैं भी लगा लूंगा. ಕೇಳ್ತದ? क्या आप सुन रहे हैं? क्यों? ವ್ಯತ್ಯಾಸನೇ ಇಲ್ಲ ಅವ್ರಿಗೆ. वहाँ पर व्यत्यास ही नहीं है उनको. ಇದು ಅರ್ಥ ಆಗ್ತದೆ. ಈ ಭಾಗ ಅರ್ಥ ಆಯ್ತಾ? यह भाग आपको समझ आया? ಕ್ಲಿಯರ್ ಆಗಿ ಅರ್ಥ ಆಯ್ತಾ? स्पष्ट तरीके से समझ ಅರ್ಥ आया? ಆಗಿದ್ರೆ ಒಂದ್ಸರಿ ಆಮೇನ್ ಅಂತ ಹೇಳಿ. अगर समझ आए तो एक बार आमीन ಬಹಳ आप कहिए. ಸೂಕ್ಷ್ಮವಾಗಿ ಹೋಗ್ತಾ ಇದ್ದೀನಿ, बहुत सूक्ष्म तरीके से मैं जा रहा ಮೃದುವಾಗಿ हूँ, ಹೋಗ್ತಾ ಇದ್ದೀನಿ, धीरे से मैं जा रहा हूँ ಮುಗಿಲಿಕ್ಕೂ ಬಂತು ಆಲ್ರೆಡಿ. और खत्म भी होने आ गया. ಅಯ್ಯೋ ಪಾಸ್ಟ್ ಮತ್ತೆ ಸಂದೇಶ ಏನು ಬರ್ತದೆ? ಒಂದು ನಿಮಿಷ. पासवान जी, तो फिर संदेश क्या है? आएगा, थोड़ा धीरज धरिए. ಸಂದೇಶ ಪ್ರಾರಂಭ ಆಗುತ್ತೆ. अब संदेश प्रारंभ होता है ಇವತ್ತು आज, ಮುಂದಿನ ವಾರ ಮುಂದುವರಿಯುತ್ತೆ अगला हफ्ता आगे बढ़ेगा. ಅಲ್ವಾ? ಅದ್ರ ಮೊದಲು ಫೌಂಡೇಶನ್ ಅದ್ರ ಬುನಾದಿ ಅರ್ಥ ಮಾಡ್ಕೊಳ್ಬೇಕಲ್ಲ. लेकिन पहले नींव को समझना है ना. ಮೊದಲೇ ಅರ್ಥ ಮಾಡ್ಕೊಳ್ಳಿ. पहला चीज आप समझ लीजिए, ಪಾರಮಾರ್ಥಿಕ ಜೀವಿತದಲ್ಲಿ अलग दुनिया से संबंधित जिंदगी में ಅವರು ಸೃಷ್ಟಿಸಲ್ಪಟ್ಟಿದ್ರು. वह रचे गए थे. ಆಮೇನ್, आमेन. ಆಮೇನ್. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅರ್ಥ ಆಗ್ತಾ ಇಲ್ಲ. ಆಗುತ್ತೆ, ಒಂದು आपको समझ आएगा, थोड़ा धीरज धरिए. ಅರ್ಥ ಆಯ್ತಾ? क्या आप समझ ಆ रहे हैं? ಪಾರಮಾರ್ಥಿಕ ಜೀವಿತದಲ್ಲಿ उस अलग दुनिया की जिंदगी में ಎಷ್ಟು ತೃಪ್ತರಿದ್ರಂದ್ರೆ इतना वो तृप्त थे कि ಅವ್ರಿಗೆಲ್ಲ ಇತ್ತು. उनके पास सब कुछ था. ಯಾವ ಅಸಹ್ಯ ಅನ್ನೋದೇ ಇರಲಿಲ್ಲ. वहाँ पर अजीब कुछ भी नहीं था. ಕರೆಕ್ಟಾ? क्या सही है? ಈಗ ಅವ್ರಿಗೆ ಈಗ ಅದಕ್ಕಿಂತ ಈಗ ಮುಂದಿನ ಹೆಜ್ಜೆಗೆ ನಾವು ಹೋಗೋದಕ್ಕಿಂತ ಮುಂಚೆ अब आगे के कदम में आगे बढ़ने से पहले ಇದನ್ನ ಇನ್ನೊಂದು ಸಾರಿ ನಾನು ನಿಮಗೆ ಮನದಟ್ಟು ಮಾಡಿಸ್ತೀನಿ. इसीलिए और इसे और एक बार आपके मन में मैं डालूंगा. ಇದನ್ನ ಈ ಭಾಗವನ್ನ इस भाग को ಸೈತಾನನು ದುರುಪಯೋಗ ಮಾಡಿಕೊಂಡು शैतान दुरिस्तेमाल कर कर ಒಂದು ದುರ್ಬೋಧನೆಯನ್ನ ತಂದಿದ್ದಾನೆ ಲೋಕದಲ್ಲಿ. इस दुनिया में एक दुर्प्रचार को वो ले आया है. ಇದನ್ನ ಕೇಳಿಸ್ಕೊಳ್ರಿ ನೀವು. इसे आप सुन लीजिए. ಗೋವಾದಲ್ಲಿ ಗ್ರೂಪ್ ಇದೆ, गोवा में एक झुंड है, ಲೋಕದ ಅನೇಕ ಭಾಗಗಳಲ್ಲಿ ಇಂಥವರಿದ್ದಾರೆ. दुनिया के बहुत सारे भागों में ऐसे लोग हैं. ಇವರ ತತ್ವ ಏನಂದ್ರೆ, इनका तत्व क्या ಇವರ है? ಹೆಸರು ಏನಂದ್ರೆ इनका नाम क्या है? ಚಿಲ್ಡ್ರನ್ ಆಫ್ ಗಾಡ್. परमेश्वर के बच्चे. ತಮ್ಮನ್ನು ತಾವು ಚಿಲ್ಡ್ರನ್ ಆಫ್ ಗಾಡ್ ಅಂತ ಕರ್ಕೊಳ್ತಾರೆ. अपने आप को परमेश्वर के बच्चे कह के वो बुलाते हैं. ಅವರ ನಿಯಮ ಏನಂದ್ರೆ, उनका नियम क्या है? ದೇವರಂತೆ ನಮ್ಮನ್ನು ಸೃಷ್ಟಿ ಮಾಡಿದಾನೆ, परमेश्वर ने अपने स्वरूप में हमें रचा ನಾವು है. ಹೆಂಗಾದ್ರೂ ಜೀವಿಸಬಹುದು. हम किसी भी तरह जी सकते हैं. ಯಾರ ಜೋಡಿ ಯಾರು ಜೀವಿಸಬಹುದು, किसके साथ भी जी सकते हैं ಎಷ್ಟು ಮಂದಿ ಜೊತೆಗಾದ್ರೂ ಜೀವಿಸಬಹುದು, और कितने लोगों के साथ भी जी सकते हैं. ಮನಸ್ಸಿಗೆ ಬಂದದ್ ಮಾಡಬಹುದು. और जो मन में आता है उसे कर सकते ಯಾಕಂದ್ರೆ हैं, ದೇವರ ಮಕ್ಕಳು. क्योंकि परमेश्वर के बच्चे हैं. ನರಕದ ಮೋಸ ಅದು. वो नरक का एक धोखा है. ಇಂಥ ಮೋಸದಲ್ಲಿ ಬೀಳಬೇಡ್ರಿ. ऐसे धोखे में मत गिरिएगा. ಯಾಕಂದ್ರೆ क्योंकि ಈ ವ್ಯತ್ಯಾಸ ಅರ್ಥ ಆಗ್ತದೆ. क्या व्यत्यास आप समझ रहे हो? ಇದನ್ನ ದೇವರು ನನಗೆ ಗುರುವಾರ ನಾನು ಪ್ರಾರ್ಥನೆ ಗುರುವಾರ ನಾನು ಪ್ರಾರ್ಥನೆ ಮಾಡುವಾಗ बुधवार और गुरुवार जब मैं प्रार्थना कर रहा था, ಇವುಗಳು ಗೋಚರಿಸುವಾಗ जब ये सारे वचन मुझसे बात कर रहे थे, ನನಗೆ ಮೊದಲು ಅರ್ಥನೇ ಆಗ್ಲಿಲ್ಲ. मुझे पहले समझ ही नहीं आया. ಅದರ ನಂತರ ದೇವರು ಎಳಿ ಎಳಿಯಾಗಿ ಬಿಡಿಸುವಾಗ लेकिन उसके बाद जब परमेश्वर उसे छुड़ा छुड़ा कर ಅದರ समझा रहे ಮಹತ್ವ ನಮ್ಮ थे, ಕಣ್ಣು ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. उसका महत्व मेरे नजरों के सामने आने लगा. ಈಗ अब ಆ ಹಣ್ಣು ತಿಂದ ಮೇಲೆ ಹವ್ವಳ ಸೃಷ್ಟಿಯಾಗಿದ್ಲ, ಹಣ್ಣು ತಿನ್ನಕ್ಕಿಂತ ಮುಂಚೆನೆ ಹವ್ವಳ ಸೃಷ್ಟಿಯಾಗಿದ್ಲ? वो फल खाने के बाद हवा रची गई या फिर फल खाने से पहले हवा का रचना हुआ था?
ಕರೆಕ್ಟಾ? क्या सही है? ಅವಳೇ ತಿನ್ಸಿದ್ ಪಾಸ್ಟ್ರೆ पासवान जी उसी ने खिलाया। ಅಲ್ವಾ? ಈಗ ಈ ಮೂರನೇದಕ್ಕೆ ಬರೋಣ. ನಾನು ಈ ಮೂರು ಭಾಗಗಳಲ್ಲಿ ಒಂದನ್ನು ಬಿಡುದಿಲ್ಲ ಕೊನೆಗೆ, ಆಯ್ತಾ? ಎಲ್ಲಾನು ಕೂಡಿಸ್ಕೊಳ್ಳೋಣ. तीसरे भाग में ಮೂರನೇ हम ಭಾಗಕ್ಕೆ आएंगे। ಬರೋಣ. तीसरे भाग में हम आएंगे। ದೇವರು ಆದಾಮನನ್ನ ಎದರಿಂದ ಮಾಡ್ದ? परमेश्वर ने आदम को किससे रचाया? ಎಷ್ಟು ಜನ ಮಣ್ಣಿನಿಂದ ಅಂತೀರಾ? कितने लोग मिट्टी से कहते हो? ಖಂಡಿತ ತಾನೆ. निश्चय ही ना। ಕೈ ಎತ್ತದೇ ಇರೋರು ಗೊತ್ತಿಲ್ಲ ಏನಾಯ್ತಂತ. जो हाथ को नहीं उठाते वो नहीं जानते क्या हुआ। ಗೊತ್ತಿಲ್ಲ ಅಂದ್ರೆ ಈಗ ಹೇಳ್ತಾ ಇದ್ದೀನಿ. अगर नहीं जानते तो मैं अब बताता हूँ। ದೇವರು ಆದಾಮನನ್ನ ಮಣ್ಣಿನಿಂದ ಸೃಷ್ಟಿ ಮಾಡ್ದ. परमेश्वर ने आदम को मिट्टी से रचा, ಹವಳನ್ನ हवा को ದನದಲ್ಲವ? ಬರೀ ಎಲಬ್ನಿಂದ ಅಂದ್ರೆ ಏನ್ರಿ? ಎಮ್ಮೆ ಅಲ್ಲವ? ಕತ್ತಿ ಅಲ್ಲವ? ಯಾರ ಪಕ್ಕಿ ಅಲ್ಲವ? ಪಾರಿವಾಳದ ಪಕ್ಕಿ ಅಲ್ಲವ? ಪೂರ್ಣ ಹೇಳ್ರಲ್ಲ. ಅರ್ಧ ತಿಂದು ಈ ನಾವು ಮನ್ಯಾಗ ಮಾಡೋ ಚಿಕ್ಕಿ ಒಂದು ಅರ್ಧ ತಿಂತ ನೀ ಸಪ್ ತಿನ್ನ ಅನ್ಕೊಡ. ಹಂಗೆ ಅರ್ಧ ಮರ್ಧ ಯಾಕೆ ಹೇಳ್ತೀವಿ? ಪೂರ ಹೇಳ್ರಿ. अर्धा आधा मत बताइए, ಯಾರ पूरा ಪಕ್ಕಿ कहिए। ಎಲಬ್ನಿಂದ ಮಾಡೋದಂತ? ಎಷ್ಟು ಗಟ್ಟಿರ್ಬೇಕು ಆದವ ಹಿಂಗೆ ಕುಂತಿದ್ದ ತಗೋ ಮುರ್ಕು ಅಂತ. ದೇವ್ರ ವಾಕ್ಯ ಏನ್ ಹೇಳ್ತದೆ? परमेश्वर का वचन क्या कहता ದೇವರು है? ಆದಾಮನ ಮೇಲೆ ಗಾಢ ನಿದ್ರೆಯನ್ನ ಬರಮಾಡಿ, परमेश्वर ने आदम को गहरी नींद में डालकर, ಕರೆಕ್ಟ್? क्या सही है? ಬಹುಶಃ ಫಸ್ಟ್ ಅನೆಸ್ಥೇಷಿಯಾ ಇರ್ಬೇಕದು. शायद वो पहला अनेस्थीसिया हो ಗಾಢ सकता है। ನಿದ್ರೆಯನ್ನ ಮಾಡಿ, ಅನೆಸ್ಥೇಷಿಯಾ ಮತ್ತೆ ಗಾಢ ನಿದ್ರೆ ಅಲ್ಲ, ಗಾಢ ನಿದ್ರೆಯನ್ನ ಮಾಡಿ गहरी नींद में डालकर ಅವನ ಪಕ್ಕೆಯಿಂದ ಒಂದು ಎಲಬನ್ನ ತೆಗೆದ. उसके बगल से एक हड्डी को उन्होंने निकाला, ಅದರಿಂದ ಸ್ತ್ರೀಯನ್ನ ಮಾಡಿ उससे स्त्री को रचाकर ಆದಾಮನ ಬಳಿಗೆ ತಂದ ಅಂತ ಬರ್ತದೆ. आदम के पास ले आए कि लिखा गया है। ಆದ್ರೆ लेकिन ದೇವರು ಹವಳನ್ನ परमेश्वर ने हवा को ಇನ್ನೊಂದು ಮಣ್ಣು ಗುಂಪು ಮಾಡಿ ಎಬ್ಬಿಸ್ಲಿಲ್ಲ. और एक मिट्टी से बनाकर रचाया नहीं। ಎಲ್ಲಿಂದ ತೆಗೆದ? कहाँ से उन्होंने निकाला? ಆದಾಮನ ಪಕ್ಕೆಯಿಂದ ಹವಳನ್ನ ತೆಗೆದ. आदम के बगल के हड्डी से हवा को उन्होंने बड़ा beautiful रचाया। अल्वा? ये बहुत सुंदर है। ಅಲ್ವಾ? ಬ್ಯೂಟಿಫುಲ್. ಈಗ ನನ್ನ ದೃಷ್ಟಿಯಲ್ಲಿ ನಾನು ಏನಂತೀನಿ ಅಂದರೆ, ಬರೀ ಹೆಂಡತಿ ನೋಡಬೇಡಿ, ಸ್ತ್ರೀ ಸಂತಾನವನ್ನ ಅಂತ ನೋಡಿ. ಇಡೀ ಸ್ತ್ರೀ ಸಂತಾನವನ್ನ ಆದಾಮ್ ಅಂದ್ರೆ ಅವಳು ಮಣ್ಣು ಮುಟ್ಲಿಲ್ಲ. उसका मतलब उसने मिट्टी को नहीं छुआ। ಇದನ್ನ ಧ್ಯಾನ ಕೊಟ್ಟಿದ್ರ? क्या इस पर आपने ध्यान दिया है? ಅವನು ಮಣ್ಣು, आदम मिट्टी है, ಅವಳು ಮಣ್ಣು. ಯಾಕಂದ್ರೆ ಮಣ್ಣಿಂದನೇ ಎಲುಬು ಆಗಿದ್ದು. स्त्री भी, हवा भी आदरे- मिट्टी है क्योंकि मिट्टी से ही हड्डी रचाया गया ಆದ್ರೆ है। ಅವಳು ಮಣ್ಣನ್ನ ಮುಟ್ಲಿಲ್ಲ. लेकिन हवा ने Correct मिट्टी है? को नहीं छुआ। ಡೌಟ್? संदेह है। ಯಾಕೆ? क्यों? ಯಾಕೆ ಮತ್ತೊಂದು ಮಣ್ಣಿನ ಗುಂಪಿಂದ ಅವಳು ಮಾಡ್ಲಿಲ್ಲ ಅವನು. क्योंकि फिर से मिट्टी से हवा को परमेश्वर ने नहीं रचाया। ಅವಳನ್ನ ಏನ್ ಮಾಡ್ದ? हवा को परमेश्वर ने क्या किया? ಆದಾಮನ ಪಕ್ಕೆಲುಬಿನಿಂದ ಎಲುಬನ್ನ ತೆಗೆದು ಮಣ್ಣು ತಗೊಳ್ದೇನೆ ಅವನಿಂದ ತಗೊಂಡು ಏನ್ ಮಾಡದಂತೆ? ಹವಳನ್ನ ಸೃಷ್ಟಿ ಮಾಡಿದ. बिना मिट्टी को लिए आदम के हड्डी को लेकर ಅಂದ್ರೆ- उससे हवा को ಅಂದ್ರೆ रचाया। ಅವನ ಆದಾಮನ ವಾಟ್ ಇಸ್ ಬ್ರೈಡ್ ಇನ್ ಕನ್ನಡದ ಬ್ರೈಡ್ಗೆ ಏನಂತೀವಿ? ಮದುಮಗಳು. ಆದಾಮನ ಮದುಮಗಳು आदम की वधू ಅವನ ಸೊಲಗಿ ಇನ್ನೊಂದು ಮಣ್ಣಿನ ಗುಂಪಿಂದ ಮಾಡ್ಲದೇನೆ उसके लिए और एक बार मिट्टी से बिना बनाए ಅವನ ಪಕ್ಕೆಯಿಂದ उसके बगल के ಒಂದು हड्डी से ಎಲಬನ್ನ ತೆಗೆದು एक हड्डी को निकालकर ಅವನಿಗಾಗಿ उसके लिए ಅವಳನ್ನು ಸ್ತ್ರೀಯಾಗಿ ಮಾಡಿ उसे एक स्त्री बनाकर ದೇವರು ಅವನಿಗೆ उसके लिए ಕೊಟ್ಟ. परमेश्वर ने दे दिया। ವ್ಯತ್ಯಾಸ ಅರ್ಥ ಆಯ್ತಾ? क्या व्यत्यास आप समझ ಇಲ್ಲಿವರೆಗೆ रहे हो? ವ್ಯತ್ಯಾಸ ಅರ್ಥ ಆಯ್ತಾ? यहाँ तक व्यत्यास आप समझ ಇಲ್ಲಿವರೆಗೆ गए? ಇದು ಕಿರ್ಚಾಡ್ಬೇಕಿತ್ತು. ಈಗಾಗಲೇ ನಾನು ಅದ್ರ ಇವತ್ತು ಸಮಾಧಾನವಾಗಿ ಹೋಗ್ತಾ ಇದ್ದೀನಿ ಕೇಳಿ. मैं अभी तक चीख चिल्लाना था लेकिन आमेन। शांतता से जा रहा हूँ, सुनिए। ಆಮೇನ್. आमेन। ಪ್ರಾರಂಭದಲ್ಲಿ ಒಂದು ವಾಕ್ಯ ಓದಿದ್ವಲ್ಲ, ಪ್ರಾರಂಭ ಮೊದಲನೇ एक ಆದಾಮನು वचन- ಮೊದಲನೇ ಕೊರಿಂಥದಲ್ಲಿ ಓದಿದ್ವಲ್ಲಮ್ಮ. प्रारंभ में एक वचन हमने ನೋಡಿ पढ़ा ಈಗ ना। ನೋಡಿ ಈಗ ನೋಡಿ ಎಲ್ಲರೂ ಧ್ಯಾನ ಕೊಡಿ, ತೆಗಿಬೇಡಿ, ಕೇಳಿ ಕೇಳಿ, ಮುಗಿಸ್ತಾ ಇದ್ದೀನಿ ಕೇಳಿ. सब ध्यान देकर सुनिए। ಮೊದಲನೆಯ ಮನುಷ್ಯನಾದ ಆದಾಮನು ಮೊದಲನೆಯ ಮನುಷ್ಯನಾದ ಆದಾಮನು ಆದಾಮನು ಬದುಕುವ ಪ್ರಾಣಿಯಾದನು. ಬದುಕುವ ಪ್ರಾಣಿಯಾದನು. ಒಂದು ನಿಮಿಷಮ್ಮ. ಬದುಕುವ ಪ್ರಾಣಿಯಾದನು ಅಂದ್ರೆ उसका मतलब ಅವನಿಂದ ಬಂದ ಸ್ತ್ರೀ ಆಗ್ಲಿ, उससे आए हुई स्त्री हो ಮುಂದೆ सकती है ಬರೋರೆಲ್ಲರೂ या फिर आगे आने वाले हर एक ಶಾರೀರಿಕವಾಗಿಯೇ ಇದ್ದವರು, ಯಾರು ಆತ್ಮಿಕ ಅಲ್ಲ. सब शारीरिक ही है, उसमें से कोई भी आत्मिक नान नहीं ಹೇಳ್ತೀನಿ. है। मैं आपको कहता हूँ ಅಬ್ರಹಾಮನು ಆತ್ಮಿಕನು ತಾನೆ, अब्राहम आत्मिक ही है ना, ಆದ್ರೆ ಆತನು ಮೋಶೆ ಧರ್ಮಶಾಸ್ತ್ರದವರೆಗೂ लेकिन मूसा के धर्मशास्त्र तक ಅವನು ಸಹ ಆತ್ಮಿಕನಾಗಿರ್ಲಿಲ್ಲ. वह भी आत्मिक नहीं था। ಅದಕ್ಕೋಸ್ಕರವೇ इसीलिए ही ಸಾರಯಳು ಹಾಗರಳನ್ನು ತಂದಾಗ सारा जब हजीरा को ले आई, ಅವನು ಕಿಂಚಿತ್ತು ಹೇಳದೇನೆ ಮದುವೆ ಮಾಡ್ಕೊಂಡ. वहाँ पर एक बात भी बिना कहे उसने ಅರ್ಥ उससे ಆಯ್ತಾ? शादी किया। ಯಾಕೆ? क्यों? ಬದುಕುವ ಪ್ರಾಣಿಯಾಗಿದ್ದ. वो एक जीवित प्राणी था। ಎಷ್ಟು ಜನರಿಗೆ ಅದು ಆಳವಾದ ಮರ್ಮಗಳು.
ರಹಸ್ಯಗಳಿವು. इसमें गहराई के ಅದು राज ನಿಮ್ಗೆ ಅರ್ಥ है, ಆಗ್ತಾ ಇದೆ ಅಂತ ತಿಳ್ಕೊಳ್ತೀನಿ. लेकिन मैं समझता हूँ कि आप समझ रहे ಯಾಕಂದ್ರೆ हो, क्योंकि ಈಗ ನಾವು ಓದಿರೋ ವಚನ जब जो वचन हमने अभी पढ़ा है ಅರ್ಧ ಮಾತ್ರ, वो सिर्फ आधा ही ಆದ್ರೆ है, ಉಳಿದ ರಹಸ್ಯ लेकिन बचा हुआ ಮುಂದಿನ राज ಅರ್ಧದಲ್ಲಿದೆ. आगे आने वाले आधे ಮೊದಲಿನ वचन में ಆದಾಮ है. पहले का आदाम ಶರೀರವನ್ನ ತಂದ. शरीर को वो ले आया. ಆಮೇನ್ आमेन ಆಮೇನ್ आमेन ಆಮೇನ್. आमेन. ಶರೀರ शरीर, ಪಾಪದ ಬಗ್ಗೆ ಯೋಚನೆ ಮಾಡಬೇಡ. अब पाप के बारे में ಆ मत सोचिएगा, ಶರೀರವೇ ಆತ್ಮಿಕವಾಗಿತ್ತು. वह शरीर ही आत्मिक था, ಆ ಶರೀರವೇ ಆತ್ಮಿಕವಾಗಿತ್ತು. वह शरीर ही आत्मिक था, ಆ ಶರೀರವೇ ದೇವರ ಜೊತೆ ಮಾತಾಡ್ತಿತ್ತು. वह शरीर ही परमेश्वर के साथ बात करता ಪ್ರತಿದಿನ था. ಸಾಯಂಕಾಲ ದೇವರ ಜೊತೆ ಮಾತಾಡೋರು. हर दिन शाम के समय में परमेश्वर के साथ बात करते ಆದ್ರೆ हैं, ಬೀಳುವಾಗ लेकिन जब वो गिरता है, ಶರೀರದ ಕೋಡೆ, ಕೆರಿ ಕೋಡೆ ಹೊಡಿತದ, ಕೆರಿ ಬಾರ್ಡರ್ ಅಂತ ಕೆರಿ ಕೋಡೆ ಅಂದ್ರೆ ಗೊತ್ತಾಗುತ್ತಾ, ಅದು ಒಡೆದ್ ಬಿಡುತ್ತೆ. वहां पर रहने वाला भाड़ा ಇನ್ನು वो फूट ಶರೀರಕ್ಕೆ गया. ಯಾವುದೇ ಕಂಟ್ರೋಲ್ ಇಲ್ಲ. अब उस शरीर में कोई ಇನ್ನೊಂದ್ಸರಿ नियंत्रण ಓದಮ್ಮ. नहीं है. और एक बार पढ़िए. ಮೊದಲನೆಯ ಮನುಷ್ಯನಾದ ಮೊದಲನೆಯ ಮನುಷ್ಯನಾದ ಆದಾಮನು ಆದಾಮನು ಬದುಕುವ ಪ್ರಾಣಿಯಾದ ಬದುಕುವ ಪ್ರಾಣಿಯಾದನು ಎಂದು ಬರೆದದೆ. ಎಂದು ಬರೆದದೆ. ಈಗ ಬಹಳ ಧ್ಯಾನ ಕೊಟ್ಟು ಕೇಳಿಯ. अब ಎಂದು ध्यान के ಬರೆದದೆ. साथ सुनिए. ಕಡೆಯ ಆದಾಮನು ಕಡೆಯ ಆದಾಮನು, ಕಡೆಯ ಆದಾಮನು, ಬದುಕಿಸುವ ಆತ್ಮನು. ಇದು ಬದುಕಿಸುವ ಶರೀರ. ಇವನು ಕಡೆಯ ಆದಾಮನು ಅಂದ್ರೆ ಯೇಸು ಸ್ವಾಮಿ. ಯೇಸು ಸ್ವಾಮಿಗೆ ಕಡೆಯ ಆದಾಮನೆಂದ ಕರೀತಾರೆ. ಈಗ ನಾನು ಎಲ್ಲ ಮುಗಿಸ್ತೀನಿ ಕೇಳಿ, अब मैं सब ಇನ್ನೊಂದು 5 खत्म करता हूँ, ನಿಮಿಷದಲ್ಲಿ. सुनिए, और एक 5 मिनट में. ಮೊದಲನೇ ಆದಾಮನಿಗೆ पहले आदाम को ಹೆಂಡತಿ ಎಲ್ಲಿಂದ ತೆಗೆಯಲ್ಪಟ್ಟಿದ್ಲು? पत्नी कहाँ से आई थी? ಮಣ್ಣಿನಿಂದಲ್ಲ, मिट्टी से नहीं, ಕೆಳಬಿನಿಂದ ತೆಗೆಯಲ್ಪಟ್ಟಿದ್ಲು. वहाँ पर बगल में रहने वाले हड्डी से आई. ಅವನಿಗೆ ಮೊದಲಗಿತ್ತಿ. उसके लिए वो मधु है, ಕೊನೆಯ ಆದಾಮನಿಗೆ लेकिन आखिर आदाम को ಕನ್ನಿಕೆಯು वहाँ पर ಎಲ್ಲಿಂದ कन्या ತೆಗೆಯಲ್ಪಡ್ತಾಳೆ? कहाँ से निकाले गए ಎಲ್ಲಿಂದ जाती है? ತೆಗೆಯಲ್ಪಡ್ತಾಳೆ? वो कहाँ से निकाली जाती ತಿರುಗಿ है? ಮಣ್ಣಿನಿಂದಲ್ಲ, फिर से मिट्टी से नहीं, ಕೊನೆಯ ಆದಾಮನ अंतिम आदाम ಕೆಳಬಿನಿಂದ उसके बगल के हड्डी ಅವನಿಗೆ से, उसके लिए ಮೊದಲಗಿತ್ತಿಯಾಗಿ एक मधु के ಸಭೆ ಎಂಬ समान ಕನ್ನಿಕೆಯನ್ನ कलीसिया नामक ದೇವರು परमेश्वर ने ತಿರುಗಿ ಸೃಷ್ಟಿಸಿ फिर से रचा ಯಾರಿಗೆ कर ಕೊಡ್ತಾನೆ? किसको दे रहे हैं? ನಿನಗಲ್ಲ, आपको नहीं, ಬೇರೆ ಯಾರಿಗೂ ಅಲ್ಲ, दूसरे और किसी को नहीं, ಕೊನೆಯ ಆದಾಮನಿಗೆ. लेकिन अंतिम आदम को. ಅದಕ್ಕೆ इसीलिए ಅವನನ್ನು ಜೀವಂತವಿದ್ದಾನೋ ಇಲ್ಲ ಅಂತ ನೋಡೋದಕ್ಕೆ वो जिंदा है या नहीं देखने के ಕ್ರೂಜೆಯ लिए ಮೇಲೆ उसे क्रूज पर ಏನಂತೀರ ಅದ ಈಟಿಯನ್ನು ತೆಗೆದುಕೊಂಡು भाला को लेकर ಆತನ ಪಕ್ಕೆಗೆ ತಿವಿದಾಗ जब उसके बगल में टोचा गया था, ದೇವರ ವಾಕ್ಯ ಹೇಳ್ತದೆ, परमेश्वर का वचन कहता ಕ್ರೂಜೆಯ ಮೇಲೆ है, क्रूज पर ಯೇಸು ಸ್ವಾಮಿ यीशु मसीह ಪಕ್ಕೆಗೆ ತಿವಿಯಲ್ಪಟ್ಟಾಗ जब भाला उसके अंदर डाला गया था, ರಕ್ತವು लहू ಯಾಕೆ? क्यों? ರಕ್ತದಿಂದ, ನಿನ್ನ ಸುಕಾರ್ಯಗಳಿಂದ, आपके- ನಿನ್ನ ಪರಿಶುದ್ಧತೆಯಿಂದ, ನಿನ್ನ ನಡವಳಿಕೆಯಿಂದ ನೀನು ಆತನ ಮೊದಲಗಿತ್ತಿ ಆಗುವುದಿಲ್ಲ. ಅದಕ್ಕೋಸ್ಕರ ಏನ್ ಬರೆದಿದೆ? ಕೊನೆಯ ಆತ್ಮನು, ಕೊನೆಯ ಆದಾಮನು ಬದುಕಿಸುವ ಆತ್ಮನು. ಬದುಕಿಸುವ ಆತನೇ ಬದುಕಿಸಬೇಕು. ನಾವು ಎಷ್ಟು ಪವಿತ್ರರಾಗಿ ನಡೆದ್ರು, चाहे हम कितना भी पवित्र बनकर क्यों ना चले, ಆ ರಕ್ತವಿಲ್ಲದೆ वो बिना वो लहू के ಯೋಗ್ಯರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. हम योग्य ही नहीं बन सकते. ಎಷ್ಟೇ ಪರಿಶುದ್ಧರಾಗಿ चाहे ನಡೆದ್ರು कितना भी पवित्र बनकर क्यों ना रक्त चले, मिलदे। उस लहू के बगैर ಕನ್ನಿಕೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. हम एक कन्या नहीं बन सकते. ಈಟಿಯನ್ನು ತೆಗೆದ ತಕ್ಷಣ भाला को डालते ही ರಕ್ತವು, लहू ನೀರು, और पानी ವಾಕ್ಯ, और वचन, ವಾಕ್ಯವು, वचन, ರಕ್ತವು लहू ಹೊರಟಿತು. वो बाहर आने लगे. ಯಾಕೆ? क्यों? ಇದು ತೀರಿತು. ये खत्म हो गया. ಆ ಏದೆನ್ ತೋಟದಲ್ಲಿ ಪ್ರಾರಂಭವಾಗಿದ್ದು उस एदेन भाग में जो प्रारंभ हुआ था, ಇಲ್ಲಿಗೆ ತೀರಿತ್ತು. यहाँ पर खत्म हो गया. ಕೇಳ್ತಾ ಇದ್ದೀರಾ? क्या आप सुन रहे ಇವನ हैं? ಪಕ್ಕೆಯಿಂದ ಬಂದ इसके बगल में से आया स्त्री, एक स्त्री, ಅವನನ್ನ उसको ತಪ್ಪಿನಲ್ಲಿ ನಡೆಸಿದ್ಲು. गलती में उसने चलाया, ಆದ್ರೆ ಇವನ ಪಕ್ಕೆಯಿಂದ ಬಂದ ಸ್ತ್ರೀ लेकिन इसके बगल से आने वाला ತಪ್ಪಿನಲ್ಲಿ स्त्री ಹೋಗ್ತಾ ಇದ್ರು ಸಹ गलती में जाने के ಮೊದಲನೇ बावजूद ಆದಾಮನಿಗೆ पहले आदाम को ಅವನನ್ನು ತಿದ್ದುವ ಕ್ಷಮತೆ ಇರಲಿಲ್ಲ. उसको सीख देने का क्षमता ಆದ್ರೆ नहीं ಕೊನೆಯ था, ಆದಾಮನಿಗೆ लेकिन अंतिम ತನ್ನ आदाम को, ಕನ್ನಿಕೆಯನ್ನ, उसके कन्निका को, ತನ್ನ ಕನ್ನಿಕೆಯಾದ ಸಭೆಯನ್ನ अपने कन्निका कलीसिया को ತಿದ್ದುವ ಬಲ ಇದೆ, सीख देने वाला बल ಶಿಕ್ಷಿಸುವ है, ಬಲ ಇದೆ, शिक्षा देने वाला बल ನಡೆಸುವ है, ಜ್ಞಾನವಿದೆ, चलाने वाला ज्ञान ಕೊಡಲ್ಪಟ್ಟ है, ವಾಕ್ಯ ಇದೆ. दिया गया वचन है. ಯಾರಿಗಾದ್ರೂ ಅರ್ಥ ಆಗ್ತದೆ ಒಂದ್ಸರಿ ಆಮೇಲೆ अगर आप ಅಂತ समझ ಹೇಳಿ. रहे तो एक बार आमीन आप ಮೊದಲನೇ कहिए. ಆದಾಮನು पहला आदम ಶರೀರವನ್ನ ತಂದ, शरीर को वो ले आया, ಕೊನೆಯ ಆದಾಮನು लेकिन अंतिम आदम ಜೀವವನ್ನ ಉಂಟು ಮಾಡುವ ಆತ್ಮವಾದನು. वो जीवनदायक आत्मा बन गया. ಯಾಕೆ? ಇವನಿಗೆ क्योंकि यह ಅವಳ ತಪ್ಪನ್ನು ಮುಚ್ಕೊಳ್ಳಕ್ಕೆ उसके गलती को छुपाने के लिए ಏನು ಇರ್ಲಿಲ್ಲ. कुछ भी नहीं था, ಆದ್ರೆ ಈತನಿಗೆ लेकिन इसको ತನ್ನ ಕನ್ನಿಕೆಯ ತಪ್ಪನ್ನ ಮುಚ್ಚಿಕೊಳ್ಳೋದಕ್ಕೆ
ಅವನಿಗೆ ತನ್ನ ಸ್ವಂತ ರಕ್ತದ ಬಲವಿದೆ. अपने कन्यका के गलती को छुपाने के लिए अपने ही लहू का बल उसके पास ನಾನು है. ಪ್ರಾರಂಭದಲ್ಲಿನೇ ಹೇಳಿದ್ದೆ, मैंने प्रारंभ में ही बताया ಇದನ್ನು ಧ್ಯಾನ था. ಕೊಟ್ಟು ಕೇಳಿ. इसे ध्यान देकर सुनिएगा. ಹೀಗೆ ಹೋದ್ರೆ ಎಲ್ಲ ನಡೀತದೆ ಅಂತ ಹೋಗ್ತೀರಾ? नहीं तो सब कुछ चलेगा के आगे बढ़ेंगे. ಇಲ್ಲ. नहीं. ಯಾಕೆ? क्यों? ಆತನು वह ಒಂದ್ ವೇಳೆ ಒಂದು ವಿಚಾರ ಮಾಡೋಣ. एक विषय हम करेंगे. ಈಗ ಇದು ಉದಾಹರಣೆ ಕೊಟ್ಟು ಮುಗಿಸ್ತೀನಿ. ನನ್ನ ಲಾಸ್ಟ್ 5 ನಿಮಿಷ ನಡೆದೈತೆ. ये उदाहरण देकर मैं खत्म करूंगा. ಎಷ್ಟು ಜನರಿಗೆ ಇದು ಅರ್ಥ ಆಯ್ತು? कितने लोग इसे समझ लिया है? ಈಗ अब ಇದು ಮನುಷ್ಯ ಜೀವಿಸೋ ಪ್ರಾಣಿ ಆಗಿತ್ತಾ? यह जीवित प्राणी ಈ था. ಶರೀರ ಹಣ್ಣು ತಿಂದ್ಬಿಡ್ತಾ? इस शरीर ने फल को खा लिया. ಬೇಲಗಾಮ ಆಯ್ತಾ? वहां पर खाते ही वो बेलगाम बन गया. ಕರೆಕ್ಟಾ? क्या ಅಂದ್ರೆ सही है? ಕಡಿವಾಣ ಇಲ್ಲದ ಕುದುರೆ ಆಗ್ಬಿಡ್ತಾ? इसका मतलब बिना लगाम का घोड़ा वो बन गया. ಅದನ್ನ ಹಂಗೆ ಬಿಡ್ಲಿಲ್ಲ ಆಯ್ತಾ? उसे ऐसे ही नहीं छोड़ा इसने. ಆಮೆನ್. आमेन. ಕೊನೆ ಆದಾಮನಾಗಿ अंतिम आदम बनकर ತನ್ನ ಪಕ್ಕೆಲುಬಿನಿಂದ अपने बगल के हड्डी से ಸಭೆಯನ್ನು ಪಡ್ಕೊಂಡ. कलीसिया को उसने पा लिया. ಆಮೆನ್. आमेन. ಆಮೆನ್. आमेन. ಈಗೇನಾಗುತ್ತೆ? अब क्या होता है? ಆ ವಚನಗಳಲ್ಲಿ ಹೋಗ್ಬೇಕು. ಅದರ ಐಡಿಯಾ ಕೊಟ್ಟು ಮುಗಿಸ್ತೀನಿ. ಮುಂದಿನ ವಾರ ಹೋಗೋಣ. मैं सिर्फ उसका आइडिया देकर खत्म करूंगा. अगले हफ्ते उसमें हम आगे ಕೇಳ್ತಾ बढ़ेंगे. ಇದ್ದೀರಾ? क्या आप सुन रहे हैं? ಕ್ರಿಸ್ತನಲ್ಲಿ मसीह में ಈ ಒಂದು ವೇಳೆ ಟೈಮ್ ರಿಲ್ಯಾಪ್ಸ್ ಅಂತ ಹೇಳ್ತೀವಿ, ಅಂದ್ರೆ ಟೈಮ್ ಅಂಡ್ ಟ್ರಾವೆಲ್ ಅಲ್ಲಿ ಹಿಂದೆ ಹೋಗೋದಾಗಿದ್ರೆ अगर टाइम ट्रेवल में पीछे बीते हुए कल में हम जा सकते हैं ಅದನ್ನ तो ತೋರಿಸ್ಲಿಕ್ಕೆ ತುಂಬಾ ಈಸಿ ಆಗಿರೋದು. उसे दिखाने के लिए बहुत ಏನಾಗುತ್ತೆ आसान हो ಗೊತ್ತಾ ಈಗ? जाता. अब क्या हुआ आप जानते हो? ಮುಂದಿನ ವಚನಗಳನ್ನ ನಮ್ಮ ನಂತರ ನೋಡ್ಕೊಳ್ಳೋಣ. अगले आने वाले वचन को बाद में हम देखेंगे, ಇವತ್ತು ಸಮಯ ಆಯ್ತು. क्योंकि अब का समय खत्म हो चुका है. ಅಲ್ಲಿ ಬರೆದದೆ वहाँ पर लिखा गया है. ಅದನ್ನೇ ಓದಮ್ಮ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರದದೇ ಅಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಬದುಕಿಸುವ ಆತ್ಮನು. ಆತ್ಮಿಕ ಒಂದು ನಿಮಿಷ, ಕೊನೆ ವಚನ ಓದ್ಕೊಳ್ಳೋಣ. ರೋಮಾಪುರದವರಿಗೆ रोमियो का पुस्तक 8ನೇ ಅಧ್ಯಾಯ 60वां अध्याय. ಈಗ ಈ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಈ ವಚನಗಳನ್ನ ನೋಡ್ಕೊಳ್ಳೋಣ. अब इस ಮೊದಲಿನ 2 समझ में ವಚನಗಳು. इन वचनों को पढ़ेंगे. ಆದದರಿಂದ ಒಂದು ನಿಮಿಷ, ಈಗ ನೋಡ್ರಿ. ಆದದರಿಂದ ಕ್ರಿಸ್ತ ಯೇಸುವಿನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ. ಒಂದು ನಿಮಿಷ, ಆದಾಮನಲ್ಲಿ ಇರುವವರಿಗೆ, आदम में रहने वालों को, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ. और मसीह यीशु मसीह में रहने वाले को. ಎರಡು ವ್ಯತ್ಯಾಸ ಅರ್ಥ ಆಗ್ತದ? ये दोनों व्यत्यास आप समझ रहे हो? ಕೇಳ್ತಾ ಇದ್ದೀರಾ? क्या आप सुन रहे हो? ಆದಾಮನಲ್ಲಿ ಇರುವವರಿಗೆ, आदम में रहने वालों को. ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್. आमेन. ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ, मसीह यीशु में रहने वालों को. ಕ್ರಿಸ್ತ ಯೇಸುವಿನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಈಗ ಇಲ್ಲವೇ ಇಲ್ಲ ಅಂದ್ರೆ ತಪ್ಪು ಮಾಡ್ಕೊಂತ ಹೋಗ್ರಿ ಅಂತಲ್ಲ. उसका मतलब गलती करते जाना नहीं. ಇಲ್ಲಿ ಏನ್ ತಪ್ಪಿತ್ತು? यहाँ पर जो गलती था, ಕೇಳ್ತಾ ಇದ್ರೆ ಇಲ್ಲಿ ಏನ್ क्या आप सुन ತಪ್ಪಿತ್ತು? रहे हैं? यहाँ पर जो गलती था, ಆದಾಮನಲ್ಲಿ ಏನ್ ತಪ್ಪಿತ್ತು? आदम में जो गलती था, ಯಾರ್ಯಾರು ಆತನನ್ನು ಅಂದ್ರೆ ಕ್ರಿಸ್ತನನ್ನು ಅಂಗೀಕರಿಸಿದ್ರು, ಅಂದ್ರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. जिस किसी ने यीशु मसीह को परमेश्वर माना, उनको परमेश्वर के बच्चे होने का अधिकार दिया ಇದನ್ನ गया. ಮುಂದೆ ಓದೋಕ್ಕಿಂತ ಮುಂಚೆ ಒಂದು ವಿವರಣೆ ಕೊಟ್ಟು ಮುಗಿಸ್ಲಾ? इसे आगे बढ़ने से पहले एक उदाहरण देकर मैं खत्म करूं. ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಕಾಂಪ್ಲಿಕೇಶನ್ ಆಯ್ತಾ ಅಥವಾ ಸಿಂಪಲ್ ಆಯ್ತಾ? ये समझने के लिए अर्थ बहुत आया कठिन ना? है या फिर आसान है? ಅಂದ್ರೆ उसका मतलब ಜೀವಿಸುವ ಪ್ರಾಣಿಯಾದ जीवित प्राणी बन गया. ನಾನೆಲ್ಲ ಡಿಟೇಲ್ ಅಲ್ಲಿ ಹೋಗಲ್ಲ. ಅದಕ್ಕೆ ಇವತ್ತು ಇನ್ನೂ ನಮ್ಮ ಶರೀರ ಬಳಲ್ತದೆ. इसीलिए अभी भी हमारा शरीर वो थकता है. ಅದನ್ನ ಎಷ್ಟು ಡಿಸಿಪ್ಲಿನ್ ಅಲ್ಲಿ ಹಾಕಿದ್ರು ಸಹ कितना भी शासन में उसे डालने के बावजूद ಜಾರ್ತಾ ಇರ್ತದೆ भी ಅವಾಗ वो फिसलते रहता है कभी कभी. ಆದ್ರೆ लेकिन ಕ್ರಿಸ್ತ ಯೇಸು मसीह यीशु ನಮ್ಮನ್ನ हमको ಆದಾಮನಂತೆ, आदम के जैसे, ತಿಳಿತಾ ಇದೆಯಾ? क्या आप समझ रहे हो? ತನ್ನ ಎಲುಬಿನಿಂದ ಪಡ್ಕೊಂಡವನೆ. अपने हड्डी से उसने ತಿರುಗಿ पाया है, ಮಣ್ಣಿನಿಂದಲ್ಲ. फिर से मिट्टी से नहीं. ಇದ್ರ ನಿಮಿತ್ತವಾಗಿ इसके निमित्त ನಮ್ಮನ್ನ ತಿರುಗಿ ಶುದ್ಧೀಕರಿಸಲಿಕ್ಕೆ ಅವನಿಗೆ ಶಕ್ತಿ ಇದೆ, ಬಲ ಇದೆ. हमें बार बार शुद्ध करने के लिए उनके अंदर बल है और ಕೇಳ್ತಾ सामर्थ्य ಇದ್ದೀರಾ? है. क्या आप सुन रहे ಈಗ हैं? ನನಗೆ ಇನ್ನೊಂದು 5 ನಿಮಿಷ ಬೇಕು, ಕೊಡ್ತೀರಾ? और 5 मिनट मुझे चाहिए. क्या ಬರೀ आप ಒಂದು 5 देंगे? ನಿಮಿಷ ಕೊಡ್ತೀರಾ? सिर्फ 5 मिनट आप ನೀವು ಎಸ್ देंगे? ಅನ್ಲಿಕ್ಕೆ 5 ನಿಮಿಷ ಅಂದ್ರೆ ಮತ್ತೆ ಮುಗಿದು ಹೋಗ್ಬಿಡ್ತದೆ. 5 ನಿಮಿಷ, ಒಂದು 5 ನಿಮಿಷ ಕೊಡ್ತೀರಾ? 5 मिनट आप देंगे? ಮೊದಲು ಅಬ್ರಹಾಮನನ್ನು ದೇವರು ಕರೆದ. पहले अब्राहम को परमेश्वर ने बुलाया. ಅಬ್ರಹಾಮನಿಗೆ ಇಸಾಕನಿಗೆ ಯಾಕೋಬ. अब्राहम को इसहाक को याकूब. ಯಾಕೋಬನಿಗೆ 12 ಮಂದಿ. याकूब को 12 ಈ बच्चे. 12 ಮಂದಿ 6 ಲಕ್ಷ ಆದ್ರು. यह 12 बच्चे 6 लाख 6 बन ಲಕ್ಷ गए. 12 ಲಕ್ಷ ಆದ್ರು. और ये 6 लाख 12 लाख बन गए. ಇವರೆಲ್ಲರೂ ಐಗುಪ್ತದಲ್ಲಿದ್ದಾರೆ ಈಗ. ये सारे लोग मिस्र देश में अब है. ದೇವರಿಗೆ परमेश्वर को ಇವ್ರ ಬಗ್ಗೆ ಗೊತ್ತಿದೆ ಇಲ್ಲ? इनके बारे में जानते हैं या नहीं? ದೇವರಿಗೆ ಇಸ್ರಾಯೇಲ್ ಗೊತ್ತಿದೆ ಇಲ್ಲ? परमेश्वर इजरायली को जानते हैं या ಕೇಳ್ತೀನಪ್ಪ. नहीं? मैं आपको पूछता ದೇವರಿಗೆ हूँ, ನಿಮ್ ಬಗ್ಗೆ ಗೊತ್ತೈತಾ ಇಲ್ಲ? परमेश्वर आपके बारे में जानते हैं या नहीं? ಪಾಸ್ಟರ್ ಎಲ್ಲ ಗೊತ್ತ್ರಿ ನನ್ನ ಬಗ್ಗೆ. पासवान जी सब कुछ जानते हैं मेरे बारे ಅದೆಲ್ಲ में. ಗೊತ್ತಿದೆ ನನಗೆ. मेरे पत्नी को जो नहीं मालूम वो भी पता है. ಈಗ अब
ಐಗುಪ್ತ ದೇಶದಲ್ಲಿ मिस्र देश ದೇವರು ಏನ್ में ಹೇಳ್ತಾ ಇದಾರೆ, परमेश्वर क्या कह रहे हैं, ಕುರಿಮರಿಯ ರಕ್ತವನ್ನ ನಿಮ್ಮ ಮನೆಗೆ ಹಚ್ಚಬೇಕು. मेमने के लहू को आपके चौखट में लगाना है. ಯಾಕಂತೆ, क्यों? ಮರಣದ ದೂತನು ಬರುವಾಗ जब मृत्यु का दूत आएगा ಆ ರಕ್ತವನ್ನು ನೋಡಿ उस लहू को देखकर ನಿಮ್ಮನ್ನ ಮುಟ್ಟೋದಿಲ್ಲ. आपको नहीं छुएगा. ಯಾಕೆ? क्यों? ಅವನಿಗೆ ಗೊತ್ತಿಲ್ವಾ ಇದು ಇಸ್ರಾಯೇಲ್ರ ಮನೆ ಅಂತ? क्या वो नहीं जानता कि ये इजरायली का घर है? ಅದು ಬೇರೆ, वो छोड़ के ಇವರೆಲ್ಲರೂ ಒಂದೇ ಊರಲ್ಲಿರೋರು. ये सारे लोग एक ही गांव ಯಾವ में ಊರಿನ रहते ಹೆಸರು? हैं. वो गांव का नाम क्या है? ಗೋಷೇನ್ गोशेन. ಅಲ್ವಾ? ಮತ್ತ್ಯಾಕೆ ಇದು ಐಡೆಂಟಿಫಿಕೇಶನ್? तो फिर क्यों यह पहचान चाहिए? ಯಾಕೆ ಗೊತ್ತಾ? क्यों आप जानते ಹೊಸ हो? ಒಡಂಬಡಿಕೆಯಲ್ಲಿ नए करार में ಏನೋ ದೇವರು ಅವ್ರಿಗೆ ಏನ್ ಹೇಳ್ತಾ ಇದ್ನಂದ್ರೆ, परमेश्वर उनको क्या कह रहे थे? ನಾನು ನಿಮ್ಮನ್ನ ಇಸ್ರಾಯೇಲ್ರ ಅಂತ ಗುರುತೇ ಹಿಡಿಯೋದಿಲ್ಲ. मैं तुम इजरायली हो के ಅಂದ್ರೆ पहचानता हूँ ನೀವ್ नहीं. ಯಾರಂತಾನೆ ನನಗೆ ಗೊತ್ತಿಲ್ಲ. उसका मतलब तुम कौन हो मैं ನಿಮ್ಗ್ नहीं ಗುರ್ತು जानता. ಹಿಡಿಬೇಕಂದ್ರೆ अगर तुम्हें मुझे पहचानना है तो ಪರಿಶುದ್ಧತೆ ಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಪವಿತ್ರತಾ चाहिए, मैं नहीं कह रहा. ಆದ್ರೆ ಯಾವ ಪರಿಶುದ್ಧತೆ ಬೇಕು? लेकिन कौन सा पवित्रता ನಿನ್ನ चाहिए? ಪರಿಶುದ್ಧತೆನಾ? आपका पवित्रता ಅವನು ಕೊಡುವ ಪರಿಶುದ್ಧತೆ या फिर परमेश्वर से दे दिया गया पवित्रता? क्यों ಕೇಳ್ತಾ ಇದ್ದೀರಾ? कि आप सुन ಇವ್ರು रहे हैं? ಅಬ್ರಹಾಮನ ಸಂತಾನ. आप अब्राहम के संतति हो. ದೇವ್ರ ಹೇಳ್ತಾ ನಂಗೆ ಗೊತ್ತಿಲ್ಲ. परमेश्वर कह रहे हैं ಇವ್ರು मैं नहीं ಯಾಕೋಬರ जानता. ಸಂತಾನ. यह याकूब के ದೇವ್ರ संतति ಹೇಳ್ತಾ है. ನಂಗೆ ಗೊತ್ತಿಲ್ಲ. परमेश्वर कहते हैं मैं नहीं ಮತ್ತೆ ಹೆಂಗ್ जानता. ಗುರುತಿಡ್ತೀಯಾ ನಮ್ಮನ್ನ? तो फिर कैसे आप ಒಂದೇ हमें ಒಂದು पहचान ರೀತಿಯಿಂದ ನಾನು ನಿಮ್ಮನ್ನ लेंगे? ಗುರುತಿಡ್ತೇನೆ. एक ही एक तरीके से मैं तुम्हें ಹೆಂಗೆ? पहचानूंगा. वो कैसे है? ಕುರಿಮರಿಯ ರಕ್ತದ ಗುರುತು, ಕುರಿಮರಿಯ ರಕ್ತ ನಿನ್ನ ಮನೆಯ ಮೇಲೆ ಇರಬೇಕಷ್ಟೇ. एक मेमने का लहू तुम्हारे घर के चौखट पर रहता ಆಮೇಲೆ है. ಈಗ ಯೇಸು ಸ್ವಾಮಿ अब यीशु ತನ್ನ मसीह ಪಕ್ಕೆಲುಬಿನಿಂದ अपने बगल के हड्डी से ಪಡೆದುಕೊಂಡಂತ ಸಭೆಗೆ पाए गए इस कलीसिया ಗುರುತು को ಹಿಡಿಯೋದಿಲ್ಲ. वो नहीं ಒಂದೇ पहचानते. ರೀತಿಯಿಂದ ಗುರುತು ಹಿಡಿತಾನೆ. एक ही तरीके से वो पहचानेंगे. ಯಾವುದದು? वो क्या है? ಕುರಿಮರಿಯ ರಕ್ತದಿಂದ ಮಾತ್ರ ಗುರುತು ಹಿಡಿಲಿಕ್ಕೆ ಸಾಧ್ಯ. सिर्फ मेमने के लहू से ही वो ಇದು आपको ವ್ಯತ್ಯಾಸ पहचान ಅರ್ಥ सकते ಆದವರು हैं. ಆಮೇಲೆ ಅಂತ ಹೇಳಿ. व्यत्यास जो समझ रहे हैं ನಿನ್ನ आमीन आप ಸ್ವಂತ कहिए. ನಿನ್ನ ಸ್ವಂತ ಧರ್ಮ ಕಾರ್ಯ, आपके स्वधर्म कार्य ಯಾವ ಸಂತತಿಯಿಂದ ಹುಟ್ಟಿದ್ದೀಯಾ? कौन से संतति में आपका ಎಲ್ಲವನ್ನ जन्म हुआ ದೇವರು है? ಝೀರೋ ಮಾಡ್ಬಿಟ್ಟ, ಶೂನ್ಯ ಮಾಡ್ಬಿಟ್ಟ. सब कुछ को परमेश्वर ने शून्य कर शून्य दिया ಮಾಡಿ है. ಹೇಳ್ದ, शून्य बनाकर उन्होंने कहा ತಪ್ಪಿ ಯಾರಾದ್ರೂ गलती से कोई तो ತಪ್ಪಿ ಯಾರಾದ್ರೂ अगर गलती से भी कोई ಅಂದ್ರೆ उसका मतलब ಪ್ರತಿ ಸಾರಿ ಮೋಶ ಬರುವಾಗ हर बार जब मूसा आता था ಫರೋಹನು फिरौन ಹೆದರ್ಲಿಕ್ಕೆ ಪ್ರಾರಂಭ ಮಾಡಿದ. वो डरने लगता था. ಯಾಕೆ? क्यों? ಇವನು ಬಂದಾಗೆಲ್ಲ जब ये आता था ಕಪ್ಪೆಗಳು ಬರ್ತದೆ, मेंढक आते थे, ಹೇನುಗಳು ಬರ್ತದೆ. वहाँ पर सारे कीड़े आते थे. ಫರೋಹನ ಮನೆಯಲ್ಲಿ फरौन के घर में ಫರೋಹನ ಮನೆಯಲ್ಲಿ फिरौन के घर में ಸೇವಕರಿದ್ರು. सेवक थे. ಅವರು ಸಹ वहाँ लोग भी ಮೋಶ ಬರಾತನಂದ್ರೆ ಹೆದರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. मूसा आ रहा है तो वो डरने ಒಂದ್ಸಾರಿ लगते. ಮೋಶ ಏನ್ ಮಾಡ್ದ? एक बार मूसा ने क्या किया? ಬಂದು ಏನ್ ಹೇಳ್ದ? उसने आकर क्या कहा? ಫರೋಹನೇ, फिरौन ಆಣೆ ಕಲ್ಲಿನ ಮಳೆ ಬರ್ಲಿಕ್ಕಿದೆ. गंधक का बारिश आने वाला है. ಆಣೆಕಲ್ಲು, ಹೇಲ್ ಸ್ಟೋನ್, गंधक का बारिश ಹೇಲ್ ಸ್ಟೋನ್, हेल स्टोन बर्फ का बारिश आने वाला है. ಆನೆ ಕಲ್ಲಿನ ಮಳೆ ಬರ್ತದೆ. बर्फ का बारिश आने वाला है. ಹೊಲದಲ್ಲಿರೋದನ್ನ, वहाँ जो कुछ खेत में है, ಬಯಲಲ್ಲಿರೋದನ್ನ, ಬಯಲ್ जो कुछ बाहर है, ಎಲ್ಲವನ್ನು ಶೇಖರಿಸ್ಕೋ. सब कुछ अपने अधीन में फरौन लेना. मंडा। फरौन वहाँ पर जिद्दी था. ನೋಡ್ಕೊಳ್ತೀನಿ ಹೋಗು. मैं देख लूंगा, तुम चले ಅಲ್ಲಿ जाओ. ನಿಂತವರನ್ನ ಕೇಳಿಸ್ಕೊಂಡ್ರು. वहाँ पर खड़े होकर सबने सुन लिया. ಯಾರ್ಯಾರು जो कोई ಮೋಶೆಗೆ ಭಯ ಪಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, मूसा से डरने लगे, ಅಲ್ಲಿ ಬರದದೆ वहाँ पर लिखा गया है ಫರೋಹನ ಸೇವಕರಲ್ಲಿ ಕೆಲವರು फरौन के सेना में थोड़े लोग ಹೊಲಗಳಿಗೆ ಸೇವಕರನ್ನ ಕಳುಹಿಸಿ खेतों में दासों को ತಮ್ಮ भेजकर ದನ ಕರುಗಳನ್ನು, अपने भेड़ बकरियों ತಮ್ಮ को, ಸೇವಕರನ್ನು अपने दास दासियों को ಮನೆಗಳಲ್ಲಿ ಸೇರಿಸಿಕೊಂಡರು. घरों में उन्होंने बसा लिया. ಯಾರ್ಯಾರು ಸೇರಿಸಿಕೊಳ್ಳಲಿಲ್ವೋ जिस किसी ने उन्हें नहीं ಅವರ अपनाया, ದನ ಕರುಗಳೆಲ್ಲವೂ उनके भेड़ बकरियां सब ಹೊಲಗಳಲ್ಲಿ ಸತ್ತು ಹೋದವು. खेतों में मर गए. ಕೇಳಿದ್ರ? क्या आपने सुना? 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 ಆಮೆನ್. आमीन. ಅದಕ್ಕೆ ದೇವರು ಹೇಳ್ದ, इसलिए परमेश्वर ने कहा ಅವಾಗಲೇ तभी ही ಪೇತ್ರನಿಗೆ ದರ್ಶನ ಉಂಟಾದಾಗ ದೇವರು ಅನ್ಯರನ್ನು ಆರಿಸಿಕೊಂಡಿದ್ದಿಲ್ಲ. पेतरुस को जब दर्शन हुआ तभी परमेश्वर ने अन्यों को नहीं चुना, ಆದಿಯಲ್ಲಿಯೇ, लेकिन आदि में ही, ಐಗುಪ್ತದಲ್ಲಿಯೇ, मिस्र देश में ही ದೇವರು ಬಾಗಿಲನ್ನು ತೆರೆದ್ಬಿಟ್ಟ. परमेश्वर ने दरवाजे को ये खोल बताया दिया ना? और क्या कहा? ಇಂದಿನಿಂದ आज से ನಾನು ನಿಮ್ಮನ್ನ मैं तुम्हें ಅಬ್ರಹಾಮನ ಸಂತಾನವಾಗಿ ನೋಡೋದಿಲ್ಲ, अब्राहम का संतति जैसे नहीं ಯಾಕೋಬನ देखूंगा, ಸಂತಾನವಾಗಿ ನೋಡೋದಿಲ್ಲ, याकूब का संतति जैसे ಕುರಿ नहीं ಮರಿಯ देखूंगा, ರಕ್ತದ ಸಂತಾನವಾಗಿಯೇ ನಾನು ನೋಡೋದು. मेमने के लहू के संतति जैसे ही मैं ಅಂದ್ರೆ तुम्हें देखूंगा. उसका मतलब ಈಗ अब ಆದಾಮನ ಶರೀರ ಭಾವದಿಂದ ನಾನು ನಿಮ್ಮನ್ನು ನೋಡೋದಿಲ್ಲ. आदम के शरीर भाव से मैं तुम्हें नहीं देखूंगा. ಯಾರಿಂದ ಹುಟ್ಟಿದಿರಂತ ನಾನು ನಿಮ್ಮನ್ನು ನೋಡೋದಿಲ್ಲ. आप किससे जन्मित हो वो भी ಕುರಿ नहीं ಮರಿಯ देखूंगा, ರಕ್ತದಿಂದಲೇ ನಾನು ನಿಮ್ಮನ್ನು ನೋಡೋದು. लेकिन सिर्फ मेमने के लहू से ही मैं तुम्हें देखूंगा. ಯಾರ್ಯಾರು ಯೇಸು ಸ್ವಾಮಿಯನ್ನು ಸ್ವೀಕರಿಸಿದ್ರು, जिस किसी ने यीशु मसीह को स्वीकार लिया, ತೊಳೆಯಲ್ಪಟ್ರು, उस लहू से जिस ಅವರಿಗೆ को जो ದೇವರ हो ಮಕ್ಕಳಾಗುವ गए, ಅಧಿಕಾರ ಕೊಟ್ಟ. उन्हें परमेश्वर का बच्चे बनने का अधिकार दिया ಅದಕ್ಕೆ गया. ದೇವರ ವಾಕ್ಯ ಹೇಳ್ತದೆ, इसलिए परमेश्वर
परमेश्वर का वचन कहता है, ಐಗುಪ್ತದಿಂದ ಹೊರಟವರಲ್ಲಿ ಮಿಶ್ರ ಸಂತತಿಯವರು ಹೊರಟರು. मिस्र देश से जो चलने आगे बढ़ने लगे वहाँ पर मिस्र देशवासी के संतति भी उसमें थे. ಅವ್ರು ಯಾರು ಮಿಕ್ಸ್ಡ್ ಜನರೇಷನ್. वहाँ पर सब मिले हुए संतति ಯಾರು थे. ಮಿಕ್ಸ್ಡ್ ಜನರೇಷನ್? यह सब मिले हुए संतति कौन है? ಯಾರ್ಯಾರು जो कोई ಮೋಶೆಯನ್ನು ನಂಬಿದ್ರು मूसा पर जिन्होंने भरोसा ತಾವು किया, ಸಹ और वह लोग भी ಇಸ್ರಾಯೇಲರಿಲ್ದಿದ್ರು इजरायली नहीं थे तो भी ಕುರಿಮರಿಯ ರಕ್ತವನ್ನ मेमने के लहू ತಮ್ಮ को ಮನೆಗೂ ಹಚ್ಕೊಂಡ್ರು. अपने घर को भी जिन्होंने लगा लिया, ಅವರ ಮಕ್ಕಳು ಸಾಯಲಿಲ್ಲ, उनके बच्चे भी नहीं मरे, ಅವರು ಬದುಕಿಸಲ್ಪಟ್ರು. वो लोग भी जिए. ಆದ್ರೆ ಈಗ ಅವ್ರಿಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. लेकिन अब वहाँ पर वो नहीं रह सकते. ಯಾಕೆ? क्यों? ಐಗುಪ್ತರಾದ್ರೂ ತಮ್ಮನೆಗೆ ರಕ್ತ ಹಚ್ಕೊಂಡಾರಂತ ಆ ಫರೋನ್ ಹೊಡೆದಾಕ್ತಾನೆ. मिस्र देशवासी होने के बाद भी अपने चौखट पर लहू लगाए, ಅದಕ್ಕೆ फिरौन मार देगा, इसीलिए ಅವರು ದೇಶ ಬಿಟ್ಟು ಇಸ್ರೇಲ್ ಜೋಡಿ ಹೊರಟ್ಬಿಟ್ರು. वह लोग भी देश को छोड़कर इजरायली लोगों के साथ जाने ಅದಕ್ಕೆ ಅಲ್ಲಿ लगे. ಮೋಶೆ ಬರಿತಾನೆ, इसीलिए वहाँ पर मूसा लिखता है, ಇಸ್ರಾಯೇಲ್ ಹೊರಡುವಾಗ इजरायली जब निकल रहे ಒಂದು थे, ಮಿಶ್ರ ಸಂತತಿಯು ಅವರೊಂದಿಗೆ ಹೊರಟಿತು. एक मिस्र देशवासी अभी वहाँ ಮಿಕ್ಸ್ ಕನ್ನಡದಲ್ಲಿ ಮಿಶ್ರ ಅಂದ್ರೆ ಮಿಕ್ಸ್. वहाँ पर मिले हुए देशवासी अभी वहाँ पर ಯಾರು चले ಇವರು? गए. ये कौन ಆ है? ಕುರಿಮರಿಯ ರಕ್ತದಲ್ಲಿ ನಂಬಿಕೆ ಇಟ್ಟವರು. उस मेमने के लहू पर विश्वास करने वाले ಕೇಳ್ತಾ लोग. ಇದ್ದೀರಾ? क्या आप सुन ಈಗ रहे ನಾವು हैं? ತಿರುಗಿ ಯಹೂದ್ಯರಾಗೋದಲ್ಲ, अब फिर से हम यहूदी बनना नहीं, ಆದ್ರೆ ರಕ್ತದ ಶರಣಿನಲ್ಲಿ ಹೋಗೋರು. लेकिन लहू के शरण में जाने ಅರ್ಥ वाले. ಆಗೋರು ಒಂದ್ಸಾರಿ ಆಮೇನ್ ಅಂತ जो समझ ಹೇಳಿ. रहे एक बार आमेन आप ಅರ್ಥ ಆಗೋರು कहिए. ಒಂದ್ಸಾರಿ ಆಮೇನ್ जो ಅಂತ समझ ಹೇಳಿ. रहे एक बार आमेन आप ಎಷ್ಟು कहिए. ಅರ್ಥ ಆಗ್ತಾ ಇದ್ರೆ ಒಂದ್ಸಾರಿ ಸ್ತೋತ್ರ अगर आप ಅಂತ समझ ಹೇಳ್ತೀರಾ? रहे तो परमेश्वर को धन्यवाद ಆಮೇನ್. दीजिए. आमेन. ಇಲ್ಲಿ ಕೂತಿರೋ ನಾವುಗಳು यहाँ पर बैठे हुए ಆ हम लोग ರಕ್ತವನ್ನು ನಂಬಿದವರು. उस लहू पर विश्वास करने वाले ಶರೀರ लोग ನಮ್ಮನ್ನು हैं. ಕೆಳಗೆ ಹಾಕಿದೆ, शरीर हमें बलहीन कर ಶರೀರ चुका ನಮ್ಮನ್ನು है, ಬಿಡಿಸಿ ಹಾಕಿದೆ, शरीर हमें नीचे गिरा चुका ಆದ್ರೆ है, ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸಿ लेकिन ನಿಲ್ಲಿಸ್ತದೆ. लहू हमें धोकर शुद्ध कर ನಾವು खड़ा करता ಮಾತನಾಡುವುದು है. जो हम बात करते ಶರೀರದ हैं ಕ್ಷಮತೆ ಪ್ರಬಲತೆಯಿಂದಲ್ಲ, वो शरीर की क्षमता प्रबलता ನಾವು से नहीं, ಮಾತನಾಡುವುದು लेकिन जो हम बात करते ರಕ್ತದ हैं ಪ್ರಬಲತೆಯಿಂದ. वो लहू के प्रबलता से है. ಅದು ಕುರಿಮರಿ ಆರಾಧನ ರಕ್ತದ ಪ್ರಬಲತೆಯಿಂದ. वह मेमने के लहू के प्रबलता से है. ಒಬ್ಬ ಮನುಷ್ಯನ ಸಂಕಲ್ಪವೂ ಸರಿಯಿಲ್ಲ, एक मनुष्य का संकल्प भी ठीक नहीं है, ಬಿದ್ದೋದ ಸಂಕಲ್ಪಗಳೇ, वहाँ पर गिरे हुए संकल्प ही ಆದ್ರೆ है, ಅದು ನುಡಿಯುವುದು लेकिन जो वो कहता है ಕುರಿಮರಿಯ ರಕ್ತದ वो ಸಂಕಲ್ಪದಿಂದ. मेमने के लहू के संकल्प से कहता अर्थ है. ಆಗಿದ್ರೆ ಒಂದ್ಸಾರಿ ಆಮೆನ್ अगर ಅಂತ आप ಹೇಳಿ. समझ रहे तो एक बार आमेन आप ಆಮೆನ್. कहिए. आमेन. ಅವನು ಬದುಕುವ ಪ್ರಾಣಿಯಾಗಿದ್ದ, वो एक जीवित प्राणी बना था, ಆತ್ಮಿಕನಾಗಿರ್ಲಿಲ್ಲ. वो आत्मिक नहीं था, ಅದಕ್ಕೆ ಕೊನೆಯ ಆದಾಮನ ಏನ್ ಮಾಡ್ದ? इसीलिए अंतिम आदम ने ನಮ್ಮನ್ನ क्या किया? ಜೀವಿಸುವ ಪ್ರಾಣಿಯನ್ನಾಗಿ ಮಾಡ್ಲಿಲ್ಲ, हमें जीवित प्राणी नहीं बनाया, ಆದ್ರೆ ಬದುಕಿಸುವ ಆತ್ಮನಾಗಿ लेकिन जीवकदायक आत्मा बनकर. ಆಮೇನ್. आमेन. ಅದರ ಅರ್ಥ ಏನ್ ತಪ್ಪು ಮಾಡಿದ್ರು ಹಂಗೆ ಹೋಗ್ತಾ ಇರ್ತೀವಿ ಅಂತಲ್ಲ. उसका मतलब कुछ भी गलती करे ऐसे ही चलते जाएंगे नहीं. ಅದರ ಅರ್ಥ उसका मतलब ನಮಗಿರುವಂತ ಮಹಾಯಾಜಕನು हमारे लिए रहने वाला ನಮ್ಮ महायाजक ಅಸಹಾಯಕಗಳನ್ನು ಬಲ್ಲವನಾಗಿರದೆ, हमारे ಅರಿಯದವನಾಗಿರದೆ, हमारे असहायक को बिना पहचाने बिना जाने होकर ನಮ್ಮ ಬಲಹೀನತೆಗಳನ್ನು ಬಲ್ಲವನಾಗಿದ್ದಾನೆ ಎಂಬುದಾಗಿ ಬರೆದಿದೆ. हमारे बलहीनता को जानने वाला है कि लिखा गया है. ಬಲ್ಲವನಾಗಿದ್ದಾನಂದ್ರೆ अगर वो जानता है तो ಗೊತ್ತಾತನಿಗೆ. वो अच्छी तरीके से जानता है. ಆಮೇನ್. आमेन. ಇದು ಮನುಷ್ಯ ಶರೀರ ಅಂತ ಗೊತ್ತು, ये मनुष्य का शरीर है वो जानते ಅದಕ್ಕೋಸ್ಕರ हैं, ತಿರುಗಿ ತಿರುಗಿ ಎತ್ತುವನಾಗಿದ್ದಾನೆ. इसीलिए फिर से बार बार उठाने वाला वह है. ಆಮೇನ್. आमेन. ಇದು ಬೋಧಿಸ್ಲಿಕ್ಕೇನು ನನಗೆ ಮನಸ್ಸಿಲ್ಲ, ಯಾಕಂದ್ರೆ ಆರಾಧನೆಯಲ್ಲಿ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. प्रचार करने के लिए मन नहीं था क्योंकि आराधना में आगे बढ़ने के लिए मुझे मन था, ಆದ್ರೂ लेकिन फिर ಸಭೆಯಲ್ಲಿ भी कलीसिया में ಒಂದು ಎಲ್ಲರೂ ಎಲ್ಲದಕ್ಕೂ ಬಲವುಳ್ಳವರಾಗಿರುವುದಿಲ್ಲ. सब सबके लिए बलशाली नहीं होते. ಆರಾಧನೆಗೆ ಬಲ ಉಳ್ಳದೇ ಇರುವವರು आराधना में बल नहीं रहने वाले लोग ವಾಕ್ಯವನ್ನು ಹೊಂದ್ಕೊಳ್ಳಿ ಅಂತ ನಾನು ಹೇಳಿದೆ. वचन को पाले के मैंने कहा. ಕಡೆದಾಗ ಮುಗಿಸ್ತಾ ಇದೀನಿ ಕೇಳಿ. अंत में खत्म कर रहा हूँ, सुनिए. ಮೊದಲನೇ ಆದಾಮನು पहला आदम ಜೀವಿಸುವ ಪ್ರಾಣಿ ಆದ, एक जीवित प्राणी बन गया ಯಾಕಂದ್ರೆ ಬರೀ ಉಸಿರಾಗಿತ್ತು. क्योंकि वो सिर्फ सांस ಅದರ था, ನಿಮಿತ್ತವಾಗಿ ಶರೀರ ಬಲವೀನ ಆಗಿತ್ತು. उसके निमित्त शरीर बलहीन हो ಕೊನೆಯ गया. ಆದಾಮನು लेकिन अंतिम आदम ಜೀವ ಕೊಡುವ ಆತ್ಮ ಆದ. वह जीवनदायक आत्मा बन ಅದಕ್ಕೋಸ್ಕರ गया. ಇವತ್ತು ನಾವು ಜೀವಿಸ್ತೀವಿ. इसीलिए आज के दिन हम जी रहे हैं. ಅವನು ಒಂದೇ ತಪ್ಪಿಗೆ ಸತ್ತೋದ, वो एक ही गलती से मर गया, ಇವನು ಕ್ಷಮಿಸಿ ನಮ್ಮನ್ನ ತಿರುಗಿ ಎತ್ತದ. लेकिन यह तो हमें क्षमा कर फिर से उठाया. ಆತನು ಬರೋದ್ರೊಳಗಾಗಿ वह वापस आने तक ನಮ್ಮನ್ನ ಸಿದ್ಧ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. हमें तैयार करने के लिए वो सामर्थ्य ಕೆಲವು है. ನಿಮಿಷ ನಾವು ಪ್ರಾರ್ಥನೆ ಮಾಡುವಾಗ थोड़े समय के लिए जब हम प्रार्थना ನಾನು ನಿಮ್ಮಲ್ಲಿ करेंगे, ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂದ್ರೆ, मैं आपसे यह विनंती करता हूँ, ಕರಗಳನ್ನ ಎತ್ತಿ ಪ್ರಾರ್ಥಿಸುವಾಗ अपने हाथों को उठाते हुए जब प्रार्थना ಆ करेंगे, ಜೀವಿಸುವ ಆತ್ಮನಾದ ಕ್ರಿಸ್ತ ಯೇಸು ಸ್ವಾಮಿ, वह जीवित रहने वाले यीशु मसीह. ಆಮೆನ್, आमेन. ಆತನಿಗಿದ್ದಂತ ಬಲವನ್ನ ನಮ್ಮಲ್ಲಿ ಸುರಿಸಬೇಕೆಂದ ಬೇಡ್ಕೊಳ್ಳೋಣ. जो बल उसके अंदर है वह बल हम पर बरसाए ಬರೀ कि हम ಗುಣಪಡಿಸೋದಕ್ಕಾಗಿ ಅಲ್ಲ, मांगेंगे. सिर्फ चंगाई देने के लिए ಬರೀ नहीं, ಪ್ರಾರ್ಥಿಸೋದಕ್ಕಾಗಿ ಅಲ್ಲ, सिर्फ प्रार्थना करने के लिए नहीं, ಅವನ ಹಾಗೆ ಅವನ ಶರೀರದಲ್ಲಿದ್ದು ನಡೆದ ಹಾಗೆ ನಾವು ಸಹ ಆತನ ಶರೀರದಲ್ಲಿದ್ದು ನಡಿಲಿಕ್ಕೆ ಶಕ್ತರಾಗ್ಲಿಕ್ಕಾಗುವ जिस तरह उसके जैसे उसके शरीर में रहकर चला उसी तरह हमारे शरीर में